ವೆರಿ ಗುಡ್ ಈವ್ನಿಂಗ್ ಮಕ್ಕಳೇ. ಎಲ್ರು ನಿನ್ನೆನ್ ಟಾಪಿಕ್ ಅನ್ನ ಒಂದ್ಸಲ ರಿವೈಸ್ ಮಾಡಿ ಇವತ್ತಿನ ಕ್ಲಾಸಿಗೆ ರೆಡಿ ಹಾಕೋತಿದ್ದೀರಾ? ನಿನ್ನೆಂದಷ್ಟೇ ಅಲ್ಲ, ನೈನ್ತಿಂದು ಕೆಲವೊಂದಿಷ್ಟು ಟಾಪಿಕ್ಸು ಇಲ್ಲಿ ಬಳಕೆ ಆಗತ್ತೆ. ಹಾಗಾಗಿ 9ನೇ ಕ್ಲಾಸಿನ ತ್ರಿಭುಜಗಳ ಬಗ್ಗೆ ಏನೇನು ವಿಷಯ ಇತ್ತಲ್ಲ ಅದನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ, ಹೌದಾ? ಅಂದ್ರೆ ಬಾಕೋಬಾ ಸಿದ್ಧಾಂತ ಇರಬಹುದು, ಇಲ್ಲ ಮತ್ಯಾವ್ದು ಬಂದಿತ್ತು, ಕೋಬಾಕೋ ಬಂದಿತ್ತು. ಈ ತರದ್ದೆಲ್ಲ ಸಿದ್ಧಾಂತಗಳೇನಿತ್ತಲ್ಲ, ಅಥವಾ ತ್ರಿಭುಜಗಳ ನಿರ್ಧಾರಕ ಗುಣಗಳ ಬಗ್ಗೆ ನಾವು 9ನೇ ತರಗತಿಯಲ್ಲಿ ಏನೇನು ನೋಡಿದೆವೋ ಅದನ್ನ ಒಂದು ಸಲ ನೆನಪು ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ, ಹೌದಾ? ಸೊ ಅದನ್ನ ನೆನಪು ಮಾಡ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನಾವು ನಿನ್ನೆ ಒಂದು ಪ್ರಮೇಯವನ್ನ ನೋಡ್ತಾ ಇದ್ವಿ, ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಹೇಳಿದ್ದೆ, ಹೌದಾ? ಅದನ್ನ ಥೇಲ್ಸ್ ಪ್ರಮೇಯ ಅಂತಾನೂ ಕರೀತಾರೆ. ಅದು ಏನಂತ ಹೇಳ್ತಾ ಇತ್ತು, ಅದರ ಹೇಳಿಕೆ ಏನು, ಆಮೇಲೆ ಆ ಪ್ರಮೇಯವನ್ನ ನಾವು ಹೇಗೆ ಸಾಧಿಸಿದ್ವಿ, ಇದನ್ನೆಲ್ಲ ನಾವು ನಿನ್ನೆ ಕ್ಲಾಸಲ್ಲಿ ಕಲ್ತಾಗಿತ್ತು ಅಲ್ವಾ? ತ್ರಿಭುಜಗಳು ಪಾಠದಲ್ಲಿ ಥೇಲ್ಸ್ ಪ್ರಮೇಯದವರೆಗೆ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ ನಾವು ತ್ರಿಭುಜಗಳ ವಿಸ್ತೀರ್ಣವನ್ನ ಗಮನಿಸ್ತಾ ಅಲ್ಲಿ ಬಾಹುಗಳ ಅನುಪಾತ ಸಮ ಇದೆಯೋ ಇಲ್ವೋ ಅನ್ನೋದನ್ನ ನಾವು ನೋಡಿದ್ವಿ ಅಲ್ವಾ? ಸೊ ಇನ್ನೊಂದು ಸಲ ಅದನ್ನ ರಿವೈಸ್ ಮಾಡಿ ಇವತ್ತಿನ ಟಾಪಿಕ್ಗೆ ನಾವು ಕಂಟಿನ್ಯೂ ಆಗೋಣ. ಸೊ ಇದೊಂದು ಇಂಪಾರ್ಟೆಂಟ್ ಪ್ರಮೇಯ ಮಕ್ಕಳೇ, ಹಾಗಾಗಿ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಸಿ ಕೂಡ ಇದೆ, ಹಾಗೇನೆ ಇಂಪಾರ್ಟೆಂಟ್ ಕೂಡ. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡೋದು ಉತ್ತಮ. ಆಮೇಲೆ ಆದಷ್ಟು ಬೈ ಹರ್ಟ್ ಮಾಡಬೇಡಿ. ಬೈ ಹರ್ಟ್ ಮಾಡಿದಾಗ ನಿಮಗೆ ನೆನಪಿರೋದು ಕಷ್ಟ. ಅರ್ಥ ಮಾಡ್ಕೊಳ್ಳೋದಿಕ್ ಪ್ರಯತ್ನ ಮಾಡಿ. ಆಗ ನೆನ್ಪಿಟ್ಕೊಳ್ಳೋದಿಕ್ಕೆ ಜಾಸ್ತಿ ಕಷ್ಟ ಪಡಬೇಕಾದ ಅವಶ್ಯಕತೆ ಇಲ್ಲ, ಆಯ್ತಾ? ಇಲ್ಲಿ ನೋಡಿ, ಚಿತ್ರವನ್ನ ನೋಡ್ತಾ ನೀವು ಏನೇನು ನಾವು ರಚನೆಯನ್ನ ಮಾಡಿದೀವಿ, ಹಾಗೆ ಅಲ್ಲಿ ಏನಾಗತ್ತೆ, ನಮಗೆ ಮೇನ್ ಬೇಕಾಗಿರೋದು ವಿಸ್ತೀರ್ಣ ಅಲ್ವಾ? ವಿಸ್ತೀರ್ಣದ ಏನು ಅನುಪಾತ ತಗೊಂಡೇನೆ ನಾವೇನ್ ಮಾಡ್ತೀವಿ, ಅದರ ಬಾಹುಗಳು ಅಂದ್ರೆ ಆ ತ್ರಿಭುಜಕ್ಕೆ ಸಂಬಂಧಪಟ್ಟ ಬಾಹುಗಳ ಅನುಪಾತವನ್ನ ನಾವು ನೋಡ್ತಾ ಹೋಗ್ತೀವಿ, ಹೌದಾ? ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಅನ್ನೋದು ಒಂದು ತ್ರಿಭುಜವನ್ನ ತಗೊಂಡು ಅದಕ್ಕೆ ಡಿ ಅನ್ನುವಂತಹ ಒಂದು ಸಮಾಂತರ ರೇಖೆಯನ್ನ ಎಳ್ಕೊಂಡಿದೀವಿ. ಇದು ನಮ್ಮ ತ್ರಿಭುಜ, ಅದರಲ್ಲಿ ಸಮಾಂತರ ರೇಖೆ ಡಿಇ, ಆಮೇಲೆ ಡಿ ಮತ್ತೆ ಸಿ ಬಿಂದುಗಳನ್ನ ಸೇರಿಸಿ, ಹಾಗೆ ಬಿ ಮತ್ತೆ ಇ ಬಿಂದುಗಳನ್ನ ನಾವೇನ್ ಮಾಡ್ತಾ ಇದ್ದೀವಿ, ಸೇರಿಸ್ತಾ ಇದ್ದೀವಿ. ಹಾಗೆ ಸೇರಿಸೋದ್ರಿಂದ ನಮಗೆ ಇಲ್ಲಿ ಇನ್ನೆರಡು ತ್ರಿಭುಜ ಸಿಗ್ತಾ ಇದೆ. ಯಾವುದು? ಡಿ ಬಿ ಇ ಅನ್ನುವಂತಹದ್ದು ಒಂದು ತ್ರಿಭುಜ ಆದ್ರೆ, ಹಾಗೆ ಡಿಇ ಸಿ ಅನ್ನುವಂತಹದ್ದು ಇನ್ನೊಂದು ತ್ರಿಭುಜ ಸಿಗ್ತಾ ಇದೆ, ಹೌದಾ? ಈ ಎರಡು ತ್ರಿಭುಜವನ್ನ ನಾವೇನ್ ಮಾಡ್ತೀವಿ, ಇದು ಒಂದು ತ್ರಿಭುಜ ಆದ್ರೆ ಈ ಕಡೆ ಇರೋದು ಇನ್ನೊಂದು ತ್ರಿಭುಜ, ಇದು, ಹೌದಾ? ಈ ಎರಡು ತ್ರಿಭುಜವನ್ನೇ ನಾವು ಮೇನ್ ಆಗಿ ನಾವು ಗಮನಕ್ಕೆ ತಗೊಳ್ಳೋದು, ಈ ಎರಡು ತ್ರಿಭುಜವನ್ನ. ಹಾಗೇನೆ ಇಲ್ಲಿರುವಂತಹ ಈ ಒಂದು ತ್ರಿಭುಜವನ್ನ, ಹೌದಾ? ಎ ಡಿ ಇ, ಅದರಲ್ಲಿ ಇದೆರಡು ಲಂಬಗಳು, ಇ ಎನ್ ಮತ್ತೆ ಡಿ ಎಂ ಅನ್ನುವಂತಹದ್ದು ಎರಡು ಲಂಬಗಳಾಗಿತ್ತು. ಆಮೇಲೆ ತ್ರಿಭುಜದ ವಿಸ್ತೀರ್ಣ ಸೂತ್ರವನ್ನ ನಾವು ಉಪಯೋಗಿಸಿ ಎರಡಲ್ಲ, ಆಕ್ಚುಲಿ 3 ತ್ರಿಭುಜದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿತೀವಿ. ಒಂದು ತ್ರಿಭುಜ ಎ ಡಿ ಇ ಯ ವಿಸ್ತೀರ್ಣ, ಇನ್ನೊಂದು ತ್ರಿಭುಜ ಡಿ ಬಿ ಇ, ಮತ್ತೆ ಇನ್ನೊಂದು ಡಿಇ ಸಿ. ಈ 3 ತ್ರಿಭುಜಗಳ ವಿಸ್ತೀರ್ಣವನ್ನ ತಗೊಂಡು ಆಮೇಲೆ ಅದರ ಅನುಪಾತವನ್ನ ನೋಡ್ತಾ ನಾವೇನ್ ಮಾಡ್ತೀವಿ, ಕಡೆಯದಾಗಿ ನಾವು ಸಾಧನೆ ಮಾಡೋದೇನು ಮಕ್ಕಳೇ, ಎ ಡಿ ಭಾಗಿಸು ಡಿ ಬಿ ಸಮ ಎ ಇ ಬೈ ಇ ಸಿ. ಇದನ್ನೇ ಅಲ್ವಾ ನಾವು ಪ್ರೂವ್ ಮಾಡೋದು? ಸೊ ಇದು ಏನಂತ ಹೇಳುತ್ತೆ, ಒಂದು ತ್ರಿಭುಜದಲ್ಲಿ, ಈ ಎ ಬಿ ಸಿ ಅನ್ನುವಂತಹ ತ್ರಿಭುಜದಲ್ಲಿ ಅದ ಆ ಎ ಬಿ ಮತ್ತೆ ಎ ಸಿ ಯನ್ನ ಭಾಗಿಸುವಂತೆ, ಅಂದ್ರೆ ಇದು ಎರಡು ಭಾಗ ಆಗ್ತಾ ಇದೆ, ಹೌದಾ?
ಹಾಗೆ ಒಂದು ಸಮಾಂತರ ರೇಖೆಯನ್ನ ಎಳ್ಕೊಂಡಾಗ ಅಲ್ಲಿ ಉಂಟಾಗುವಂತಹ ಒಂದು ಭಾಗ ಅಂದ್ರೆ ಒಂದು ಬಾಹು 2 ಭಾಗ ಆಗಿ ವಿಭಜನೆ ಆಗ್ತಾ ಇದೆ, ಹೌದಾ? ಆ ಭಾಗಗಳ ಅನುಪಾತ ಸಮ ಇರತ್ತೆ ಅಂತ ಹೇಳಿ ನಾವಿಲ್ಲಿ ಸಾಧಿಸ್ತಾ ಇದ್ದೀವಿ. ಅದು ಹೇಗೆ? ವಿಸ್ತೀರ್ಣವನ್ನ ತಗೊಂಡು ಅಲ್ವಾ? ನಿನ್ನೆ ಇದರ ಸಾಧನೆಯನ್ನ ನಾನು ಮಾಡಿ ತೋರಿಸಿದ್ದೆ ಮಕ್ಕಳೇ. ಅದನ್ನ ಚೆನ್ನಾಗಿ ಕೇಳಿ ಪ್ರಾಕ್ಟೀಸ್ ಮಾಡಿ. ನಿಮ್ ಸ್ಕೂಲಲ್ಲೂ ಹೇಳ್ಕೊಟ್ಟಿರ್ತಾರೆ, ಹಾಗೆ ಸಂಕಲ್ಪ ಸಮ್ಮರ್ ಕ್ಲಾಸಸ್ ಅಲ್ಲೂ ಇದೆಲ್ಲ ಟಾಪಿಕ್ಗಳು ಕವರ್ ಆಗಿದೆ. ಇದು ರಿವಿಷನ್ ತರ ನಿಮ್ಗೆ. ಅಂದ್ಮೇಲೆ ಇದು ಇನ್ನಷ್ಟು ನಿಮ್ಗೆ ಕ್ಲಿಯರ್ ಆಗ್ಬೇಕು ಈ ವಿಷಯಗಳೆಲ್ಲದು, ಹೌದಾ? ಸೊ ಗೊತ್ತಾಗಿಲ್ಲ ಅಂತಂದ್ರೆ ನೀವು ನಿಮ್ಮ ಟೀಚರನ್ನಾದ್ರೂ ಮತ್ತೊಂದ್ಸಲ ಕೇಳ್ಕೊಳ್ಳಿ, ಏನೇ ಡೌಟ್ ಬಂದ್ರೆ, ಅಥವಾ ನಾನಿದ್ರೆ ನನ್ನನ್ನು ಕೇಳ್ಕೊಳ್ಳಿ. ಬೇರೆ ಟೀಚರ್ಸ್ ಇದ್ರೆ ಅವರನ್ನಾದ್ರೂ ಕೇಳ್ಕೊಳ್ಳಿ. ಒಟ್ಟು ಡೌಟ್ಸ್ ಏನು ಇಟ್ಕೋಬೇಡಿ. ಎಕ್ಸಾಮಿಗೆ ಹೋಗುವಾಗ ನಿಮ್ಮ ಮನಸ್ಸಲ್ಲಿ ಇದ್ರ ಬಗ್ಗೆ ಗೊಂದಲ ಇರಬಾರ್ದು. ಆದಷ್ಟು ಅರ್ಥ ಮಾಡ್ಕೊಂಡು ಬರೀರಿ, ಆಯ್ತಾ? ಸೊ ಇದು ಪ್ರಮೇಯ ಆದ್ರೆ, ಥೇಲ್ಸ್ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯ ಆದ್ರೆ, ಇವತ್ತು ನಾವು ಅದರ ವಿಲೋಮವನ್ನ ನಾವು ಇವತ್ತು ಅಭ್ಯಾಸ ಮಾಡ್ತಾ ಇದ್ದೀವಿ ಮಕ್ಕಳೇ. ನಾವು ಹಿಂದೆ ಏನ್ ಕಲ್ತಿದ್ವಿ? ಸಮಾಂತರ ರೇಖೆ ಎಳೆದಾಗ ಬಾಹುಗಳ ಅನುಪಾತ ಸಮ ಆಗ್ತಿತ್ತು ಅನ್ನೋದನ್ನ ನಾವು ಕಲ್ತಿದ್ವಿ, ಹೌದಾ? ಇಲ್ಲಿ ಏನಂತ ನಾವು ಕಲಿತೀವಿ ಅಂದ್ರೆ, ಯಾವುದಾದರೂ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆ 3ನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಇದನ್ನ ಸಾಧಿಸ್ಬೇಕು. ಯಾವ್ದಾದ್ರೂ 2 ಬಾಹುಗಳನ್ನ ಸಮಾನುಪಾತದಲ್ಲಿ ಒಂದು ರೇಖೆ ಕಟ್ ಮಾಡ್ತಾ ಇದ್ರೆ ಆ ರೇಖೆ ತ್ರಿಭುಜದ 3ನೇ ಬಾಹುವಿಗೆ ಸಮಾಂತರವಾಗಿರತ್ತೆ ಅಂತ ಸಾಧಿಸೋದು. ಹಿಂದಿನ ಪ್ರಮೇಯದಲ್ಲಿ ಏನಿತ್ತು? ತ್ರಿಭುಜದಲ್ಲಿ ಹೀಗೆ 2 ಬಾಹುವನ್ನ ಹೀಗೆ ಕತ್ತರಿಸುವಂತೆ ನಾವು ಒಂದು ರೇಖೆಯನ್ನ ಎಳ್ಕೊಂಡಾಗ ಅದೇನಾಗ್ತಾ ಇತ್ತು? ಇಲ್ಲಿ ಸಮಾಂತರವಾಗಿ ಅಂದ್ರೆ 3ನೇ ಬಾಹುವಿಗೆ ಸಮಾಂತರವಾಗಿ ಹಾಗೆ 2 ಬಾಹುಗಳನ್ನ ಕಟ್ ಮಾಡುವಂತಹ ಒಂದು ರೇಖೆಯನ್ನ ನಾವು ಎಳ್ಕೊಂಡಾಗ ಅದು ಆ 2 ಬಾಹುಗಳನ್ನ ಸಮಾನುಪಾತದಲ್ಲಿ ಕಟ್ ಮಾಡತ್ತೆ ಅನ್ನೋದನ್ನ ನಾವು ಹಿಂದೆ ಸಾಧಿಸಿರೋದು. ಇಲ್ಲಿ ಏನ್ ಮಾಡ್ಬೇಕು? ಅದರ ಉಲ್ಟಾ ಅಲ್ವಾ? ನೀವು ಪ್ರಮೇಯದ ಹೇಳಿಕೆಯನ್ನ ನೋಡಿದ್ರೇನೆ ನಿಮಗ್ ಗೊತ್ತಾಗತ್ತೆ. ಆಲ್ರೆಡಿ ಅವ್ರು ಹೇಳ್ತಾ ಇದ್ದಾರೆ ಇದು ಸಮಾನುಪಾತದಲ್ಲೇನೆ ಕಟ್ ಆಗ್ತಾ ಇದೆ ಅಂತ ಹೇಳಿ. ಸಮಾನುಪಾತದಲ್ಲಿ ಕಟ್ ಆಗ್ತಾ ಇದೆ ಅಂದ್ರೆ ಅರ್ಥ ಏನು ಮಕ್ಕಳೇ? AD by DB ಸಮ AE by EC ಅಲ್ವಾ? ಇದು ಸಮಾನುಪಾತ ಅಂದ್ರೆ ಅರ್ಥ ಇದಲ್ವಾ? ಆದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಇದು ಸಮಾಂತರ ರೇಖೆ ಹೌದು, ಆದ್ರೆ ಇದರ ಬದಲಿಗೆ ಒಂದು ಕಾಲ್ಪನಿಕ ರೇಖೆಯನ್ನ ನಾವು ಎಳ್ಕೊಳ್ಬೇಕು. ಇಲ್ಲಿ ರಚನೆಯಲ್ಲಿ ಇದೊಂದು ಡಿ ಬಿಂದುವಿನಿಂದನೇ ಪಾಸ್ ಆಗೋ ಹಾಗೆ, ಆದ್ರೆ ಎಕ್ಸಾಕ್ಟ್ ಆಗಿ ಈ ಬಿಂದುವಿನಲ್ಲಿ ಸೇರ್ಕೊಳ್ಳೋ ತರ ಆಗಿರ್ಬಾರ್ದು. ಸ್ವಲ್ಪ ಅದಕ್ಕಿಂತ ಚಿಕ್ಕದಾಗಿ, ಅಂದ್ರೆ ಇನ್ನು ಮೇಲ್ಗಡೆಗೆ ನಾವು ಇನ್ನೊಂದು ರೇಖೆಯನ್ನ ಹೀಗೆ ಡಾಟೆಡ್ ಲೈನ್ ಅಲ್ಲಿ ನಾವು ತಗೊಂಡ್ರೆ ಇದು ನಮ್ಮ ರಚನೆ ಆಗಿರತ್ತೆ. ಈ ರೀತಿಯಾದಂತಹ ಒಂದು ಕಾಲ್ಪನಿಕ ರೇಖೆಯನ್ನ ನಾವೇ ಡ್ರಾ ಮಾಡ್ಕೋಬೇಕು, ಎಳ್ಕೋಬೇಕು. ಅದಾದ್ಮೇಲೆ ನಾವು ಸಾಧನೆಯನ್ನ ನೋಡ್ತಾ ಹೋದ್ರೆ ಇಲ್ಲೇನಂತ ಹೇಳ್ತಾ ಇದ್ದಾರೆ? AD by DB ಸಮ AE by EC, ಹೌದಾ? ಇದು ಹೇಳಿಕೆಯಲ್ಲೇನೆ ಕೊಟ್ಟಿರೋದು ಅಲ್ವಾ? ನಮಗಿಲ್ಲಿ ಏನು ಸಾಧಿಸ್ಬೇಕು ನಾವು? ಈ ರೀತಿ ಸಮಾನುಪಾತ ಇದ್ರೆ DE ಈ ರೇಖೆ BCಗೆ ಸಮಾಂತರ ರೇಖೆ ಆಗಿರತ್ತೆ ಅನ್ನೋದನ್ನ ನಾವು ಸಾಧಿಸ್ಬೇಕು, ಹೌದಾ? DE ಸಮಾಂತರ BE ಅನ್ನೋದನ್ನ ನಾವು ಸಾಧಿಸ್ಬೇಕಾಗಿದೆ. ನಾವು ಅದನ್ನ ಹೇಗೆ ಸಾಧಿಸಬಹುದು ಅಂತ ಅಂದ್ರೆ ಮಕ್ಕಳೇ, ರಚನೆಯಲ್ಲಿ ನಾವು ನೋಡೋದಿದ್ರೆ ಇದು ಒಂದು ಕಾಲ್ಪನಿಕ ರೇಖೆ ಅಂತ ಹೇಳ್ದೆ, ಹೌದಾ? ಸೊ ಈ ಕಾಲ್ಪನಿಕ ರೇಖೆ ಹೀಗೆ ಕಟ್ ಆಗ್ತಾ ಇದೆ ಅಂತ ಅಂದ್ರೆ ನಾವು ಅದನ್ನ AD by DB ಸಮ AE dash by E-C ಅಂತ ಬರ್ಕೋಬಹುದು, ಹೌದಾ? ಇಲ್ಲಿರೋದು ಅದೇನೆ. ಇದು ಹೇಗ್ ಬರ್ಕೋಬಹುದು ನಾವು ಅಂತ ಅಂದ್ರೆ,
ಮೂಲ ಸಮಾನುಪಾತತೆ ಪ್ರಮೇಯದಿಂದ ನಾವಿದನ್ನ ಬರ್ಕೊಳ್ಬಹುದು ಅಲ್ವಾ ಮಕ್ಳೇ? ಈಗ ಇದಿಷ್ಟು ಬರ್ಕೊಂಡಾದ್ಮೇಲೆ ಇಲ್ಲಿ ನಾನು ಸುಮ್ಮನೆ ಹೀಗೆ ಒಂದು ಡೈಗ್ರಾಮ್ ಅನ್ನ ಬರ್ದಿರ್ತೀನಿ. ಅಂದ್ರೆ ಆ ಪೇಜಿಗೆ ಮತ್ತೆ ಮತ್ತೆ ಹೋಗ್ಬೇಕಾಗತ್ತೆ, ಇಲ್ಲ ಅಂದ್ರೆ ಅದಕ್ಕೋಸ್ಕರ ನಾನು ಒಂದು ನಿಮಿಷ. ಓಕೆ, ಸೊ ಇಲ್ಲಿ ಈ ಚಿತ್ರವನ್ನ ಒಂದ್ಸಲ ನೋಡ್ಕೊಳ್ಳಿ ಮಕ್ಕಳೇ. ನಾನು ಇದನ್ನೇ ನೆಕ್ಸ್ಟ್ ಪೇಜಲ್ಲಿ ಸುಮ್ಮನೆ ಹಾಗೆ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿ ಪೂರ್ತಿ ಪ್ರಮೇಯ ಸಾಧಿಸೋದಕ್ಕೆ ಕಷ್ಟ ಆಗೋದ್ರಿಂದ ನಾನು ಹಾಗೆ ಒಂದ್ಸಲ ಸಣ್ಣದಾಗಿ ಡ್ರಾ ಮಾಡಿಟ್ಕೊಳ್ತೀನಿ. ಇದು ಡಿ ಇ ಆದ್ರೆ ಹೀಗೆ ಒಂದು ಸ್ವಲ್ಪ ಇದು ಡಿ ಎ ಬಿ ಸಿ ಅಂತ ತಗೊಂಡ್ರೆ ಇದು ಇ ಆಗಿತ್ತು, ಇದನ್ನ ಇ ಡ್ಯಾಶ್ ಅಂತ ಬರ್ಕೋಬಹುದು. ಬಟ್ ನಮ್ಗಿಲ್ಲಿ ಏನ್ ಗೊತ್ತು, ದತ್ತ ಏನಿತ್ತು ಇಲ್ಲಿ ಮಕ್ಳೇ? ಎ ಡಿ ಬೈ ಡಿ ಬಿ ಸಮ ಎ ಇ ಬೈ ಇ ಸಿ, ಹೌದಾ? ಅದಾದ್ಮೇಲೆ ನಾವು ರಚನೆಯನ್ನ ಮಾಡಿ ಹೀಗೆ ಒಂದು ರಚನೆಯನ್ನ ಮಾಡಿಕೊಂಡು ಇದಕ್ಕೂ ಕೂಡ ಅನುಪಾತವನ್ನ ಬರ್ಕೊಂಡ್ವಿ ಅಲ್ವಾ? ಅದೇನಾಗಿತ್ತು? ಎ ಡಿ ಬೈ ಡಿ ಬಿ ಸಮ ಎ ಇ ಡ್ಯಾಶ್ ಬೈ ಇ ಡ್ಯಾಶ್ ಸಿ ಅನ್ನೋದು ನಾವು ರಚನೆ ಮಾಡಾದ್ಮೇಲೆ ಬರ್ಕೊಂಡಿರುವಂತಹದ್ದು, ಹೌದಾ? ಸೊ ಇದನ್ನ ನಾವು ಯಾವ್ದ್ರಿಂದ ತಗೊಂಡಿದ್ದು? ಮೂಲ ಸಮಾನುಪಾತತೆ ಪ್ರಮೇಯದಿಂದ, ಹೌದಾ? ಇದರಿಂದ ನಾವು ಮೂಲ ಸಮಾನುಪಾತತೆ ಪ್ರಮೇಯವನ್ನ ಅನ್ವಯ ಮಾಡಿ ಇಲ್ಲಿ ನಾವು ಈ ರೀತಿಯಾದಂತಹ ಒಂದು ಏನು ಅನುಪಾತವನ್ನ ಬರ್ಕೊಂಡ್ವಿ ಅಲ್ವಾ? ಆದ್ರೆ ಇಲ್ಲಿ ನೋಡಿ, ಇದು ಎರಡರಲ್ಲೂ
ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದು ಕಾಮನ್ ಆಗೇ ಇದೆ, ಹೌದಾ? AD/DB, AD/DB. ಇದು ಎರಡು ಸೇಮ್ ಇರೋದಕ್ಕೆ ಇದು ಹೇಗಿದೆ? A is equal to B, B is equal to C ಇದೆ, ಹೌದಾ? ಅಲ್ಲ, A is equal to B. ಸೊ A is equal to C ಅಂತ ಬರಿಬಹುದು ನಾವು, ಅಲ್ವಾ? ಇದು ಕೂಡ ಅದೇ ರೀತಿ ಇದೆ. ಇದು ನಮ್ಮ A ಅಂತ ಅನ್ಕೊಂಡ್ರೆ, ಇದು B ಅಂತ ಅನ್ಕೊಂಡ್ರೆ, A is equal to B, A also equals to C, ಹೌದಾ? A ಅನ್ನುವಂತಹದ್ದು B ಗೂ ಸಮನಾಗಿದೆ, ಅದೇ A C ಗೂ ಕೂಡ ಸಮನಾಗಿದೆ ಅಂತ ಅಂದ್ರೆ B is equal to C ಅಂತ ಬರಿಬಹುದು ಅಲ್ವಾ? ಅದಕ್ಕೆ ನಾವಿಲ್ಲಿ ಏನ್ ಬರಿಬಹುದು? AE/EC ಸಮ AE'/E'(C ಅಂತ ಬರ್ಕೋಬಹುದು ಅಲ್ವಾ? ಇಲ್ಲಿ ನೋಡಿದ್ರೆ AE/EC ಸಮ A'/E/E'(C ಅಂತ ಆಯ್ತು, ಹೌದಾ? ಅಲ್ಲಿಗೆ ಈ ಅನುಪಾತ ಈ ಕಡೆ ಸೈಡಿಂದು ಸಮ ಇದೆ ಅನ್ನೋದು ಗೊತ್ತಾಯ್ತು. ಆದ್ರೆ ನಮಗ್ ಸಾಧಿಸ್ಬೇಕಾಗಿರೋದೇನು ಮಕ್ಳೇ? ಈ ರೇಖೆಗಳು ಸಮಾಂತರ ಅನ್ನೋದನ್ನ ನಾವು ಸಾಧಿಸ್ಬೇಕು ಅಲ್ವಾ? ಹಾಗೆ ಮಾಡೋದಕ್ಕೆ ನಾವು ಇದನ್ನ ವ್ಯುತ್ಕ್ರಮವನ್ನ ಅಂದ್ರೆ ಇದನ್ನ ಉಲ್ಟಾ ತಗೊಂಡ್ರು ಅದರ ಅನುಪಾತವು ಸೇಮ್ ಇರಬೇಕು, ಹೌದಾ? ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇದರ ಅನುಪಾತ ತಗೊಳ್ತಾ ಇದ್ದೀನಿ ನಾನು, ಅಂದ್ರೆ ಫಸ್ಟ್ A ಇಂದ ಸ್ಟಾರ್ಟ್ ಮಾಡಿದ್ದೀನಿ, ಹೌದಾ? AE/EC ಅಂದ್ರೆ AE ಆಮೇಲೆ EC ಬಂದಿತ್ತು. ನೆಕ್ಸ್ಟ್ AE/E'(C), ಹೌದಾ? ಮೇಲ್ಗಡೆಯಿಂದ ಕೆಳಗಡೆಗೆ ಬಂದಿರೋದು ನಾವು ನೋಡಿದ್ದಾಯ್ತು. ಅದು ಸೇಮ್ ಬರುತ್ತೆ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ತಗೊಂಡು ಹೋಗಿರೋ ರೇಷಿಯೋನು ಅಂದ್ರೆ ಅನುಪಾತನು ಸೇಮೇ ಬರ್ಬೇಕಲ್ವಾ? ಅಂದ್ರೆ EC/EA ಸಮ E'/C/E'(A ಅಲ್ವಾ? ಅಂದ್ರೆ ಇದನ್ನ ಉಲ್ಟಾ ಮಾಡಿದ ಹಾಗೆ ಕೆಳಗಡೆ ಇರೋದನ್ನ ಮೇಲ್ಗಡೆ ಕಳಿಸಿ ಮೇಲ್ಗಡೆ ಇರೋದನ್ನ ಕೆಳಗಡೆ ತಗೊಂಡ್ರೆ ಅದನ್ನ ವ್ಯುತ್ಕ್ರಮ ಅಂತ ಹೇಳ್ತಾರೆ, ಹೌದಾ? ಸೊ ಹಾಗೆ ಬರ್ಕೊಂಡಾಗ್ಲೂ ಕೂಡ ಅದು ಅನುಪಾತ ಸೇಮ್ ಬರಬೇಕು. ಸೊ ಹೀಗೆ ಬಂದಿದ್ದಕ್ಕೆ ಎರಡೂ ಕಡೆಯಲ್ಲೂ ಒಂದನ್ನ ಸೇರಿಸ್ಕೊಂಡ್ರೆ EC/EA E'/C/E'(A ಇದೆ, ಹೌದಾ? ವ್ಯುತ್ಕ್ರಮ ಮಾಡಿದ್ದು ಎರಡೂ ಕಡೆಯಲ್ಲೂ ಒಂದೊಂದನ್ನ ಸೇರಿಸಿದ್ರೆ ಏನಾಗತ್ತೆ? ಈಗ ಇಲ್ಲಿ ಲಸಅವನ್ನ ತಗೊಳ್ಬೇಕು, ಹೌದಾ? ಲಸಅ ತಗೊಂಡಾಗ ಸೊ ಇಲ್ಲಿ ಹೀಗೆ ಲಸಅವನ್ನ ತಗೊಂಡಾಗ ಇಲ್ಲಿ ಎರಡೂ ಕಡೆಯಲ್ಲೂ ಏನು ಕೆಳಗಡೆ ಇರುವಂತಹ ಇದು ಸೇಮ್ ಇದೆ, ಹೌದಾ? EA ಇದೆ. ಮೇಲ್ಗಡೆ ಇರೋದೇನಿದೆ? EC+EA is equal to E'/C+EA ಅಂದ್ರೆ ಹೇಗಿದೆ ನೋಡಿ ಇಲ್ಲಿ. ಈ ಒಂದು EC ಅಂದ್ರೆ
ಇಲ್ಲಿ ಕೆಳಗಡೆ ಇರುವಂತಹದ್ದು, ಹೌದಾ? ಇಲ್ಲಿ ಇ ಇದೆ, ಇದು ಸಿ, ಅಂದ್ರೆ ಈ ಪಾರ್ಟ್ ನಾನು ಬೇರೆ ಇಂಕಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ, ಒಂದ್ ನಿಮಿಷ. ಸೊ ಇದು ಇಲ್ಲಿರುವಂತಹ ಇ ಸಿ ಅಂದ್ರೆ ಈ ಪಾರ್ಟ್ ಆಯ್ತು ಮಕ್ಕಳೇ, ಪ್ಲಸ್ ಇ ಎ ಅಂತ ಇದೆ. ಇದು ಟೋಟಲ್ ಆಗಿ ಏನಾಯ್ತು? ಎ ಸಿ ಆಗ್ಬಿಡತ್ತೆ ಅಲ್ವಾ? ಇ ಸಿ ಪ್ಲಸ್ ಇ ಎ ಅಂತ ಅಂದ್ರೆ ಎ ಸಿ ಅನ್ನೋದು ಸಿಗತ್ತೆ ಬೈ ಇ ಎ, ಹೌದಾ? ಎ ಎ ಸಿ ಬೈ ಇ ಎ ಕಾಣಿಸ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ? ಅಥವಾ ನಾನು ಚೇಂಜ್ ಮಾಡಿ ಒಂದೇ ನಿಮಿಷ. ಈಗ ಇದು ತ್ರಿಭುಜ ಅಂತ ಅನ್ಕೊಂಡ್ರೆ ಇದು ಡಿ ಇ ಆಗಿತ್ತು, ಇದು ಇ ಡ್ಯಾಶ್ ಆಗಿತ್ತು, ಹೌದಾ? ಇದು ಇ, ಇದು ಸಿ, ಎ ಅಲ್ವಾ? ಸೊ ಈಗ ಇ ಸಿ ಅಂದ್ರೆ ಇದಿಷ್ಟು ಪಾರ್ಟ್, ಹೌದಾ? ಇ ಎ ಅಂದ್ರೆ ಇದಿಷ್ಟಾಯ್ತು ಅಲ್ವಾ? ಸೊ ಅದೆರಡನ್ನು ಕೂಡಿಸಿದಾಗ ನಮ್ಗೆ ಇ ಸಿ ಸಾರಿ ಎ ಸಿ ಬರುತ್ತೆ ಅಲ್ವಾ ಮಕ್ಳೇ? ಅದನ್ನೇ ನಾನಿಲ್ಲಿ ಹೀಗೆ ಬರ್ಕೊಂಡಿರೋದು, ಎ ಸಿ ಬೈ ಇ ಎ ಅಂತ ಹೇಳಿ, ಆಯ್ತಾ? ಇದು ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಆಯ್ತು. ಇನ್ನು ರೈಟ್ ಹ್ಯಾಂಡ್ ಸೈಡ್ ನೋಡಿದ್ರೆ, ರೈಟ್ ಹ್ಯಾಂಡ್ ಅಲ್ಲಿ ಏನಿದೆ? ಇ ಡ್ಯಾಶ್ ಸಿ ಪ್ಲಸ್ ಇ ಡ್ಯಾಶ್ ಎ ಅನ್ನುವಂತಹದ್ದು ಕಾಣಿಸ್ತಾ ಇದೆ, ಹೌದಾ? ಅಂದ್ರೆ ಅದ್ಯಾವ್ದಾಯ್ತು? ಇ ಡ್ಯಾಶ್ ಸಿ ಇದಿಷ್ಟು ಅಲ್ವಾ? ಇ ಡ್ಯಾಶ್ ಎ ಅಂದ್ರೆ ಇದು. ಇದೆರಡನ್ನು ಕೂಡಿಸಿದಾಗ್ಲೂ ನಮ್ಗೆ ಏನ್ ಬರ್ತಾ ಇದೆ? ಎ ಸಿ ಬೈ ಇ ಎ ಬರ್ತಾ ಇದೆ, ಹೌದಾ? ಅಂದ್ರೆ ನಾವು ಎರಡು ಇದರಲ್ಲೂ ಕೇಸಲ್ಲೂ ಇ ಡ್ಯಾಶ್ ಎ ಸಾರಿ ಅಲ್ವಾ ಮಕ್ಳೇ? ಈಗ ನಾನು ಮತ್ತೇನ್ ಮಾಡ್ತೀನಿ? ಇದನ್ನು ವ್ಯುತ್ಕ್ರಮ ಮಾಡ್ತೀನಿ, ಅಂದ್ರೆ ಉಲ್ಟಾ ಮಾಡ್ತಾ ಇದ್ದೀನಿ ಇದೆರಡನ್ನು. ಹಾಗೆ ಇಲ್ಲಿ ಸೇರ್ಸೋವಾಗ ಒಂದನ್ನ ನಾನು ಸೇರಿಸ್ಕೊಂಡೆ, ಹೌದಾ? ನಾನು ಯಾವ್ದಾದ್ರೂ ಒಂದು ಸೈಡಿಗೆ ಮಾತ್ರ ಸೇರ್ಸೋದಿಕ್ಕೆ ಸಾಧ್ಯ ಇಲ್ಲ. ನಾವು ಸಮಚಿಹ್ನೆಯ ಎರಡೂ ಭಾಗಕ್ಕೂ ಸೇಮ್ ನಂಬರ್ ಅನ್ನ ಸೇರಿಸೋದು ಅಥವಾ ಕಳೆಯೋದು ಈ ತರ ಮಾಡೋದಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ಎರಡೂ ಭಾಗಕ್ಕೂ ಪ್ಲಸ್ ಒಂದನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಉಲ್ಟಾ ಮಾಡೋವಾಗ್ಲೂ ಕೂಡ, ವ್ಯುತ್ಕ್ರಮ ಮಾಡೋವಾಗ್ಲೂ ನಾನು ರೈಟ್ ಹ್ಯಾಂಡ್ ಸೈಡ್ ಅನ್ನ ಮಾತ್ರ ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ ಬಿಡ್ತೀನಿ ಅಂತ ಹಾಗೆ ಮಾಡೋದಿಕ್ ಸಾಧ್ಯ ಇಲ್ಲ. ಎರಡು ಸಮಚಿಹ್ನೆಯ ಎರಡೂ ಭಾಗದಲ್ಲಿರೋದನ್ನ ನಾವು ವ್ಯುತ್ಕ್ರಮ ಮಾಡ್ಬೇಕಾಗತ್ತೆ. ಅಂದ್ರೆ ತಲೆ ಕೆಳಗ್ ಮಾಡ್ದ ಹಾಗೆ ಅಷ್ಟೇನೆ. ಗೊತ್ತಾಗ್ತಾ ಇದೆಯಾ? ಸೊ ಇಲ್ಲಿ ಇದೆರಡನ್ನು ಉಲ್ಟಾ ಮಾಡಿದಾಗ ಏನಾಗತ್ತೆ? ಎ ಸಿ ಇ ಎ ಅಂತ ಇತ್ತು, ಹೌದಾ? ಎ ಸಿ ಬೈ ಇ ಎ ಸಮ ಎ ಸಿ ಬೈ ಇ ಡ್ಯಾಶ್ ಎ ಅಂತ ಇದೆ ಅಲ್ವಾ? ಸೊ ಇದು ಎರಡನ್ನು ಉಲ್ಟಾ ಮಾಡಿದಾಗ ಏನಾಗತ್ತೆ? ಇ ಎ ಬೈ ಎ ಸಿ ಸಮ ಇ ಡ್ಯಾಶ್ ಎ ಬೈ ಎ ಸಿ ಅಂತ ಆಗತ್ತೆ. ಎರಡೂ ಕಡೆಯಲ್ಲೂ ಎ ಸಿ ಇರೋದಕ್ಕೆ
ಇದನ್ನ ಕ್ಯಾನ್ಸಲ್ ಮಾಡಬಹುದು. ಆಗ ಏನ್ ಉಳ್ಕೊಳ್ಳತ್ತೆ? ಈ ಎ ಸಮ ಇ ಡ್ಯಾಶ್ ಎ ಅಂತ ಆಗತ್ತೆ. ಆಯ್ತಾ? ಸೊ ನಾವು ಫಸ್ಟಿಗೆ ಬರ್ಕೊಂಡಿದ್ದು ಎ ಡಿ ಬೈ ಡಿ ಬಿ ಸಮ ಎ ಇ ಬೈ ಇ ಸಿ ಅಂತ ಬರ್ಕೊಂಡಿದ್ವಿ. ಹಾಗೆ ಎ ಡಿ ಬೈ ಡಿ ಬಿ ಸಮ ಎ ಡ್ಯಾಶ್ ಇ ಬೈ ಇ ಡ್ಯಾಶ್ ಸಿ ಅಂತ ಬರ್ಕೊಂಡಿದ್ವಿ ಅಲ್ವಾ ಮಕ್ಳೇ? ಸೊ ಈಗ ನಮ್ಗೆ ಇಲ್ಲಿ ಏನ್ ಗೊತ್ತಾಗ್ತಾ ಇದೆ? ಎ ಇ ಸಮ ಇ ಡ್ಯಾಶ್ ಎ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ ಅಲ್ವಾ? ಸೊ ನಾವಿಲ್ಲಿ ಈ ಒಂದು ಏನು ಡಿಸ್ಟೆನ್ಸ್ ಏನಿದೆಯಲ್ಲ ಅಥವಾ ದೂರ ಏನಿದೆಯಲ್ಲ ಇದು ಎರಡು ಸೇರ್ ಹೋಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಇದ್ದಾಗ ನಾವೇನಂತ ಅರ್ಥ ಮಾಡ್ಕೊಳ್ತೀವಿ ಮಕ್ಳೇ? ಈ ಡಿ ಬಿ ಅನ್ನುವಂತಹ ಡಿ ಇ ಅನ್ನುವಂತಹ ರೇಖೆ ಬಿ ಸಿಗೆ ಸಮಾಂತರವಾಗಿದೆ. ಯಾಕೆ? ಅನುಪಾತಗಳು ಸಮ ಬರ್ತಾ ಇದೆ, ಹೌದಾ? ಹಾಗಾಗಿ ನಾವು ಆ ಒಂದು ರೇಖೆಯನ್ನ ಬಿ ಸಿಗೆ, ಮೂರನೇ ಬಾಹುವಿಗೆ ಅದು ಸಮಾಂತರವಾಗಿ ಹೋಗ್ತಾ ಇದೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಇಲ್ಲಿಗೆ ಪ್ರಮೇಯ ಸಾಧನೆ ಆಗತ್ತೆ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ ಇದು? ಈ ಪ್ರಮೇಯ ಹೇಗೆ ನಾವು ಸಾಧಿಸ್ಬೇಕು ಅನ್ನೋದು ಗೊತ್ತಾಗಿದ್ಯಾ? ಓಕೆ. ಸೊ ಇದರಲ್ಲಿ ದತ್ತ ಏನು ಅನ್ನೋದು ದತ್ತ ಏನಿತ್ತು? ಯಾವುದಾದ್ರೂ ಎರಡು ಬಾಹುಗಳು ಸಮಾನುಪಾತದಲ್ಲಿದ್ರೆ ಅದು ದತ್ತ ಆಗಿರತ್ತೆ. ಅದನ್ನ ಬರ್ಕೋಬೇಕು. ದತ್ತ, ಆಮೇಲೆ ರಚನೆ, ಇದನ್ನೆಲ್ಲದನ್ನು ನಾವು ಬರ್ಕೋಬೇಕು ಅಲ್ವಾ? ದತ್ತ ಬರಿಬೇಕು, ರಚನೆ ಬರಿಬೇಕು, ಸಾಧನೀಯ ಬರಿಬೇಕು, ಆಮೇಲೆ ಸಾಧನೆಯನ್ನ ಬರಿತಾ ಹೋಗ್ಬೇಕು. ಇದು ದತ್ತ ಸಾಮಾನ್ಯವಾಗಿ ಅಲ್ಲಿ ಹೇಳಿಕೆಯಲ್ಲಿ ಏನ್ ಕೊಟ್ಟಿರ್ತಾರಲ್ಲ, ದತ್ತ ಮತ್ತೆ ಸಾಧನೆಯ ಎರಡೂ ಕೂಡ ಹೇಳಿಕೆಯಲ್ಲೇನೆ ಇದ್ದು ಬಿಟ್ಟಿರತ್ತೆ. ರಚನೆ ನಾವು ಏನನ್ನ ಸಾಧಿಸ್ಬೇಕು ಅದಕ್ಕೆ ಪೂರಕವಾಗಿ ರಚನೆಯನ್ನ ಮಾಡ್ಕೋಬೇಕಾಗತ್ತೆ ಮಕ್ಳೇ. ಇದೆಲ್ಲದು ಅಂಶ ಗಮನದಲ್ಲಿರ್ಲಿ. ಆಯ್ತಾ? ಪ್ರಮೇಯ ಸಾಧನೆಗೂ ಕೇಳಬಹುದು. ಆಮೇಲೆ ಈ ಒಂದು ಕಾನ್ಸೆಪ್ಟ್ ಅನ್ನ ಅನ್ವಯ ಮಾಡುವಂತಹ ಒಂದಿಷ್ಟು ಪ್ರಾಬ್ಲಮ್ಸ್ ಕೂಡ ಇದೆ. ನಾವಿವಾಗ ಪ್ರಮೇಯವನ್ನ ನೋಡಿದ್ದಾಯ್ತು. ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ, ಎರಡೂ ಪ್ರಮೇಯದ ಆಧಾರಿತವಾಗಿ ನಾವು ಪ್ರಮೇಯ, ಮೂಲ ಸಮಾನುಪಾತತೆ ಪ್ರಮೇಯ ಏನ್ ನೋಡಿದ್ವಲ್ಲ ನಿನ್ನೆ ಕ್ಲಾಸಲ್ಲಿ, ಅದು ಹಾಗೇನೆ ಅದರ ವಿಲೋಮ ಎರಡೂ ನೋಡಿದ್ದಾಯ್ತು. ಈಗ ಅದರ ಬೇಸ್ಡ್ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ನಾವು ನೋಡೋಣ. ಇಲ್ಲೇನಂತ ಹೇಳ್ತಾ ಇದ್ದಾರೆ? ಕೊಟ್ಟಿರುವ ಚಿತ್ರದಲ್ಲಿ ಎಸ್ ಟಿ ಅನ್ನುವಂತಹದ್ದು ಸಮಾಂತರ ಯಾವುದಕ್ಕೆ? ಕ್ಯೂ ಆರ್ ಗೆ ಸಮಾಂತರವಾಗಿದೆ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಎಸ್ ಟಿ ಏನಿದೆಯಲ್ಲ ಅದು ಕ್ಯೂ ಆರ್ ಗೆ ಸಮಾಂತರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಪಿ ಎಸ್ ಬೈ ಎಸ್ ಕ್ಯೂಗೆ ಸಮ ಯಾವುದು ಅನ್ನೋದು ನಮ್ಮ ಪ್ರಶ್ನೆಯಲ್ಲಿ. ಸೊ ಇಲ್ಲೇನಿದೆ ನೋಡಿ, ಎಸ್ ಟಿ ಅನ್ನುವಂತಹದ್ದು ಸಮಾಂತರ ರೇಖೆ, ಹೌದಾ? ಯಾವಾಗ್ಲೂ ಸಮಾಂತರ ರೇಖೆಯನ್ನ ಹೀಗೆ ಬಾಣದ, ಯಾವ ಎರಡು ರೇಖೆಗಳು ಸಮಾಂತರ ರೇಖೆ ಆಗಿರತ್ತೋ ಅದನ್ನ ಹೀಗೆ ಬಾಣದ ಗುರುತು ಹಾಕಿ, ಅಂದ್ರೆ ಆರೋ ಹಾಕಿ ಏನು ತೋರಿಸ್ತಾರೆ ಮಕ್ಳೇ. ಅದು ಸಮಾಂತರ ರೇಖೆಗಳಾಗಿರತ್ತೆ. ಆಯ್ತಾ? ಸೊ ಇಲ್ಲಿ ಎಸ್ ಟಿ ಈ ಕ್ಯೂ ಆರ್ ಗೆ ಸಮಾಂತರವಾಗಿದೆ. ಆಮೇಲೆ ಅವ್ರು ಏನಂತ ಹೇಳ್ತಾ ಇದ್ದಾರೆ? ಪಿ ಎಸ್ ಡಿವೈಡೆಡ್ ಬೈ ಎಸ್ ಕ್ಯೂ, ಹೌದಾ? ಇಲ್ಲಿ ಕೊಟ್ಟಿದ್ದಾರೆ ಪಿ ಎಸ್ ಡಿವೈಡೆಡ್ ಬೈ ಎಸ್ ಕ್ಯೂಗೆ ಯಾವುದು ಸಮ ಅಂತ ಕೇಳ್ತಾ ಇದ್ದಾರೆ. ನಾವು ಇವಾಗಷ್ಟೇ ಪ್ರಮೇಯದಲ್ಲಿ ನೋಡಿದೀವಿ ಏನಂತ? ಯಾವುದಾದ್ರೂ ಒಂದು ತ್ರಿಭುಜವನ್ನ ಹೀಗೆ ಎರಡು ಬಾಹುಗಳನ್ನ ಕಟ್ ಮಾಡೋ ತರ ಒಂದು ಸಮಾಂತರ ರೇಖೆ ಇದ್ರೆ ಅಲ್ಲಿ ಆ ಬಾಹುಗಳ ಅನುಪಾತ ಸಮ ಇರತ್ತೆ. ಯಾವ ಎರಡು ಬಾಹುಗಳು ಕಟ್ ಆಗೋ ಹಾಗೆ ಒಂದು ರೇಖೆ ಹೋಗಿರತ್ತಲ್ಲ, ಆ ಬಾಹುಗಳ ಅನುಪಾತ ಸಮ ಇರತ್ತೆ ಅನ್ನೋದನ್ನ ನೋಡಿದ್ವಿ, ಹೌದಾ? ಅದೇ ಅಲ್ವಾ ಮೂಲ ಸಮಾನುಪಾತತೆ ಪ್ರಮೇಯ. ಹಾಗಿದ್ಮೇಲೆ ಪಿ ಎಸ್ಗೆ ಪಿ ಎಸ್ ಬೈ ಎಸ್ ಕ್ಯೂಗೆ ಸಮ ಯಾವ್ದಿರ್ಬೇಕಾಯ್ತು? ಇಲ್ಲಿ ನೋಡಿ, ಇದು ಡಿವೈಡೆಡ್ ಬೈ ಇದಕ್ಕೆ ಸಮವಾಗಿ ಈ ಕಡೆಯ ಬಾಹು ಡಿವೈಡೆಡ್ ಬೈ ಈ ಕಡೆ ಬಾಹು ಅಲ್ವಾ? ಪಿ ಟಿ ಡಿವೈಡೆಡ್ ಬೈ ಟಿ ಆರ್ ಎಲ್ಲಿದೆ ಆಪ್ಷನ್ ನೋಡಿ. ಮೊದಲನೇ ಆಪ್ಷನ್ ಅಲ್ಲೇನೆ ಇದೇ ಆನ್ಸರ್ ಇದೆ, ಹೌದಾ? ಕರೆಕ್ಟ್ ಆದ ಆನ್ಸರ್ ಮೊದಲನೇ ಆಪ್ಷನ್ ಅಲ್ಲೇ ನಮ್ಗೆ ಸಿಗತ್ತೆ. ಆಪ್ಷನ್ ನೋಡೋವಾಗ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಮಕ್ಳೇ, ಕನ್ಫ್ಯೂಷನ್ ಆಗಬೇಡಿ.
1 ನಿಮಿಷ ಟೈಮ್ ಹೋದ್ರೂ ಪರವಾಗಿಲ್ಲ. ಈ ತರ ಆಪ್ಷನ್ ಕೊಟ್ಟಾಗ ಕನ್ಫ್ಯೂಷನ್ ಜಾಸ್ತಿ ಮಾಡ್ಕೋಬಾರ್ದು. ನಿಧಾನಕ್ಕೆ ನೋಡಿ ಉತ್ತರವನ್ನ ಕೊಡ್ಬೇಕು. ಆಗ ಕರೆಕ್ಟ್ ಆಗತ್ತೆ ಆನ್ಸರ್. ಆಯ್ತಾ? ಸೊ ಇಲ್ಲಿ ಬಾಹುಗಳ ಅನುಪಾತವನ್ನ ನಾವು ತಗೊಳ್ಬೇಕಾಗತ್ತೆ. ಸಮಾಂತರ ರೇಖೆ ಇರೋದಕ್ಕೆ ಬಾಹುಗಳ ಅನುಪಾತವು ಕೂಡ ಸಮವಾಗಿರುತ್ತೆ. ಈ ಒಂದು ಕಾನ್ಸೆಪ್ಟ್ ಅನ್ನ ತಲೆಯಲ್ಲಿಟ್ಕೊಂಡು ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ಬೇಕು. ಆಯ್ತಾ? ಸೊ ಮುಂದಿನ ಪ್ರಶ್ನೆ ನೋಡಿ. ಇಲ್ಲೂ ಸೇಮ್ ಕಾನ್ಸೆಪ್ಟ್. ಚಿತ್ರದಲ್ಲಿ XY BCಗೆ ಸಮಾಂತರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಇದು ABC ಆದ್ರೆ ABC ಅನ್ನುವಂತಹ ತ್ರಿಭುಜಕ್ಕೆ XY ರೇಖೆ ಏನಿದೆಯಲ್ಲ ಅದು BCಗೆ ಸಮಾಂತರ ರೇಖೆ ಆಗಿದೆ. ಹೀಗೆ ಸಮಾಂತರ ರೇಖೆ ಆಗಿದ್ರೆ AX by AB ಅನ್ನುವಂತಹದ್ದೇನಿದೆಯಲ್ಲ ಅದು ಯಾವುದಕ್ಕೆ ಸಮ ಅಂತ ಕೇಳ್ತಾ ಇದ್ದಾರೆ. ನಾವೀಗಷ್ಟೇ ಇದೇ ತರ ಪ್ರಶ್ನೆಯನ್ನ ನೋಡಿದೀವಿ ಅಲ್ವಾ? ಸೇಮ್ ಕಾನ್ಸೆಪ್ಟ್ ಅನ್ನ ಇಲ್ಲಿ ಮತ್ತೆ ನಾವು ಅನ್ವಯ ಮಾಡಬೇಕು. AX ಅಂದ್ರೆ ಇದಿಷ್ಟು, AB ಅಂತ ಅಂದ್ರೆ ಇದು. ಹೌದಾ? ಸೊ XYಗೆ ಈ ಒಂದು ರೇಖೆ ಸಮಾಂತರ ರೇಖೆ ಆಗಿದೆ. ಇಲ್ಲೂ ನಾವಿದನ್ನ ಏನಂತ ತಗೊಳ್ಬಹುದು ಮಕ್ಕಳೇ? ಬಾಹುಗಳ ಅನುಪಾತ ಅಂತಾನೆ ತಗೊಳ್ಬಹುದು. ಹೌದಾ? ಮೂಲ ಸಮಾನುಪಾತತೆ ಪ್ರಮೇಯದ ಅನ್ವಯನೇ ಇದು. ಆದ್ರೆ ಇಲ್ಲಿ ಹೇಳಿಕೆ ಯಾವುದನ್ನ ನಾವು ತಗೊಳ್ಬೇಕು ಅಂದ್ರೆ ಥೇಲ್ಸ್ ಪ್ರಮೇಯದ ಹೇಳಿಕೆ ಇತ್ತಲ್ವಾ? ಅನುರೂಪ ಕೋನಗಳು ಸಮ ಇದ್ರೆ ಅವುಗಳ ಬಾಹುಗಳ ಅನುಪಾತ ಸಮ ಇರತ್ತೆ ಅಂತ. ಇಲ್ಲಿ 2 ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ 2 ಅನುರೂಪ ಬಾಹುಗಳ ಅನುಪಾತ ಯಾವಾಗಲೂ ಒಂದೇ ಆಗಿರುತ್ತದೆ ಅಂತ ಹೇಳಿ. ಇದನ್ನ ನಾವಿಲ್ಲಿ ಇದು ಮೂಲ ಸಮಾನುಪಾತತೆ ಪ್ರಮೇಯನೇ, ಹೊಸದೇನು ಅಲ್ಲ. ಆಯ್ತಾ? ಅದನ್ನೇ ಇಲ್ಲಿ ನಾವು ಅಪ್ಲೈ ಮಾಡಬೇಕು. ಹಾಗಿದ್ದಾಗ ಏನಾಗತ್ತೆ? AX by AB ಸಮ AY by AC ಆಗತ್ತೆ ಅಷ್ಟೇನೆ. ಆಯ್ತಾ? ಇಲ್ಲಿ ನಾವು ಅರ್ಧರ್ಧ ತಗೊಳ್ಳಲ್ಲ, ಅದ್ರ ಬದಲಿಗೆ ಹೀಗೆ ಪೂರ್ತಿ ಬಾಹುವನ್ನ ತಗೊಳ್ತೀವಿ ಅಷ್ಟೇನೆ. AX by AB ಇದೆ. ಹೌದಾ? ಈ ಬಾಹು ಮತ್ತೆ ಇದು ಫುಲ್ ಬಾಹುವಿನ ಅನುಪಾತ. ಹಾಗಾಗಿ ಇಲ್ಲೂ ಅರ್ಧ ಬಾಹು ಮತ್ತೆ ಆ ಇಡೀ ಬಾಹುವಿನ ಅನುಪಾತವನ್ನ ಬರೆದ್ರೆ ಆಯ್ತು. ಎಲ್ಲಿದೆ ಆಪ್ಷನ್? ಅದು AX by AY ಇದೆ, ಬಟ್ ಇದು ತಪ್ಪು ಆನ್ಸರು. ನೆಕ್ಸ್ಟ್ AX by XB ಇದೆ, ಇದು ಕೂಡ ತಪ್ಪಾದ ಆನ್ಸರ್ ಆಗಿರುತ್ತೆ. ಇಲ್ಲಿ C ಏನಿದೆಯಲ್ಲ AY by AC, C ಕರೆಕ್ಟ್ ಆದ ಆನ್ಸರ್ ಆಗಿರುತ್ತೆ. ಗೊತ್ತಾಯ್ತಾ ಹೇಗೆ ಅಂತ? 2 ಸಮಕೋನೀಯ ತ್ರಿಭುಜಗಳ ಅನುರೂಪ ಬಾಹುಗಳು. ಸಮಕೋನೀಯ ತ್ರಿಭುಜ ಅಂದ್ರೆ ಏನು ಮಕ್ಕಳೇ? ನಾನು ನಿನ್ನೆ ಪ್ರಮೇಯ ಹೇಳೋವಾಗ್ಲೇ ಹೇಳಿದ್ದೆ. ಸಮಕೋನೀಯ ತ್ರಿಭುಜ ಅಂತ ಅಂದ್ರೆ ಈಗ 2 ತ್ರಿಭುಜ ಇದೆ ಅಂತ ಅಂದ್ರೆ 2 ತ್ರಿಭುಜ ಇದೆ ಅನ್ಕೊಂಡ್ರೆ ಅದರ ಅನುರೂಪ ಕೋನಗಳು ಸಮ ಆಗಿರ್ಬೇಕು. ಹೌದಾ? ಅಂತಹದನ್ನ ಸಮಕೋನೀಯ ತ್ರಿಭುಜಗಳು ಅಂತ ಹೇಳ್ತಾರೆ. ಸೊ ಈ ತರ ಇರೋ ತ್ರಿಭುಜಗಳನ್ನ ಸಮಕೋನೀಯ ತ್ರಿಭುಜಗಳಾದ್ರೆ ಅದರ ಅನುರೂಪ ಬಾಹುಗಳು ಹೇಗಿರ್ಬೇಕು? ಮೂಲ ಸಮಾನುಪಾತತೆ ಪ್ರಮೇಯನೇ ಮತ್ತೆ ನಾವಿಲ್ಲಿ ಬಳಸೋದು. ಅದರ ಹೇಳಿಕೆ ಏನಿತ್ತು? ಸಮಕೋನೀಯ ತ್ರಿಭುಜಗಳಾದ್ರೆ ಅದರ ಅನುರೂಪ ಬಾಹುಗಳ ಅನುಪಾತ ಸಮ ಇರತ್ತೆ ಅಥವಾ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರತ್ತೆ ಅನ್ನೋದು ಹೇಳಿಕೆ. ಹೌದಾ? ಸೊ ಇಲ್ಲ ಅವರು ಅರ್ಧ ಪಾರ್ಟ್ ಅನ್ನ ಅವರೇ ಕೊಟ್ಟಿದ್ದಾರೆ, ಸಮಕೋನೀಯ ತ್ರಿಭುಜಗಳು ಅಂತ ಹೇಳಿ. ಹೌದಾ? ಅನುರೂಪ ಬಾಹುಗಳೇನಾಗಿರ್ಬೇಕು? ಸಮಾನುಪಾತದಲ್ಲಿರ್ಬೇಕು. ಫಸ್ಟ್ ಆಪ್ಷನ್ ಸಮವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ತಪ್ಪಾದ ಉತ್ತರ. ಸಮಾನುಪಾತದಲ್ಲಿರ್ಬೇಕು. ಆಯ್ತಾ? ಬಿ ಸಮಾಂತರವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಅಲ್ಲ.
ಇಲ್ಲಿ ಡಿ ಏನಿದೆಯಲ್ಲ ಸಮಾನುಪಾತದಲ್ಲಿ, ಅನುಪಾತದ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ಆಯ್ತಾ? ಸೊ ಇದು ಕರೆಕ್ಟ್ ಆದಂತಹ ಉತ್ತರ ಆಗಿರತ್ತೆ. ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ. ಏನಂತ ಹೇಳ್ತಾ ಇದ್ದಾರೆ? ಚಿತ್ರ 2.17ರ 1 ಮತ್ತು 2ರಲ್ಲಿ ಈ ಎರಡು ಚಿತ್ರ ABC ಅನ್ನುವಂತಹ ತ್ರಿಭುಜವನ್ನೇ ತೋರಿಸ್ತಾ ಇದೆ. ಅದಕ್ಕೆ DE ಒಂದು ಸಮಾಂತರ ರೇಖೆ. ಆಯ್ತಾ? DE ಏನಿದೆಯಲ್ಲ ಇದು ಎರಡು ತ್ರಿಭುಜಕ್ಕೂ ಸಮಾಂತರ ರೇಖೆ ಆಗಿದೆ. ಹಾಗಿದ್ದಾಗ ಒಂದನೇ ತ್ರಿಭುಜದಲ್ಲಿ EC ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಎರಡನೇ ತ್ರಿಭುಜದಲ್ಲಿ AD ಅನ್ನ ಕಂಡುಹಿಡಿಯೋದಿಕ್ಕೆ ಕೇಳ್ತಾ ಇದ್ದಾರೆ. ಎಲ್ಲಿದೆ ನೋಡಿ, ಈ ಮೊದಲನೇ ತ್ರಿಭುಜದಲ್ಲಿ EC ಇದರ ಅಳತೆಯನ್ನ ಕಂಡುಹಿಡಿಬೇಕು. ಮತ್ತೆ ನಾವು ಮೂಲ ಸಮಾನುಪಾತತೆ ಪ್ರಮೇಯವನ್ನೇ ಅನ್ವಯ ಮಾಡಬೇಕು. ಏನ್ ಹೇಳತ್ತೆ? ಯಾವುದೇ ತ್ರಿಭುಜ ತಗೊಂಡ್ರೆ DE ಪ್ಯಾರಲಲ್ BC ಅಂತ ಅನ್ಕೊಂಡ್ರೆ ಅಲ್ಲೇನಾಗತ್ತೆ? ಬಾಹುಗಳ ಅನುಪಾತ ಸಮ ಇರತ್ತೆ. ಹೌದಾ? ಹಾಗಿದ್ದಾಗ AD by DB ಸಮ AE by EC ಆಗತ್ತೆ. ಹೌದಾ? ಈಗ AD ಅಳತೆ ಗೊತ್ತಿದೆ. ಎಷ್ಟಿದೆ ಮಕ್ಕಳೇ AD? 1.5 ಸೆಂಟಿಮೀಟರ್ ಇದೆ. ಹಾಗೆ DB ಎಷ್ಟಿದೆ? 3 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿರೋ ಅಳತೆಗಳನ್ನೇ ನಾನು ಬರ್ಕೊಳ್ತಾ ಇರೋದು. ಹಾಗೆ AE 1 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹೌದಾ? ನಮ್ಗೆ EC ಯ ಅಳತೆ ಗೊತ್ತಿಲ್ಲ. ಸೊ ಅದನ್ನ ಹಾಗೆ ಇಟ್ಕೊಂಡು ಮಿಕ್ಕಿದ್ದಕ್ಕೆ ಯಾವ್ದೆಲ್ಲ ಬೆಲೆ ಗೊತ್ತಿದೆಯೋ ಆ ಬೆಲೆಗಳನ್ನ ನಾವೇನ್ ಮಾಡ್ಬೇಕು? ತುಂಬ್ತಾ ಹೋಗ್ಬೇಕು. AD ಬೆಲೆ ತುಂಬಿದಾಗ 1.5, DB ಎಷ್ಟಿದೆ? 3 ಸೆಂಟಿಮೀಟರ್ ಅಲ್ವಾ? AE ಎಷ್ಟಿದೆ? 1 ಸೆಂಟಿಮೀಟರ್. EC ನಮ್ಗೆ ಗೊತ್ತಿಲ್ಲ. ಇದನ್ನ ಮತ್ತೆ ವ್ಯುತ್ಕ್ರಮ ಮಾಡಿದಾಗ ಅಂದ್ರೆ ತಲೆ ಕೆಳಗ್ ಮಾಡೋದು ಏನಾಗತ್ತೆ? 3/1.5 ಸಮ EC by 1 ಅಂತ ಆಗತ್ತೆ. ಹೌದಾ? ಎರಡೂ ಕಡೆ ಇರೋದನ್ನು ತಲೆ ಕೆಳಗ್ ಮಾಡ್ಬೇಕಾಗತ್ತೆ, ವ್ಯುತ್ಕ್ರಮ ಮಾಡ್ಬೇಕಾಗತ್ತೆ. ಹೀಗ್ ಮಾಡಿದಾಗ 1.5 1 2 3 ಆಗತ್ತೆ. ಸೊ EC ಯ ಬೆಲೆ ಏನ್ ಸಿಗತ್ತೆ ನಮ್ಗೆ? 2 ಸೆಂಟಿಮೀಟರ್. ಈ ಸೆಂಟಿಮೀಟರ್ ಅಥವಾ ಮೀಟರ್ ಅಂತ ಹೇಳಿ ಅದ್ರ ಏನು ಯೂನಿಟ್ ಅನ್ನ ಕೊಟ್ಟಿರ್ತಾರಲ್ವಾ, ಅಂದ್ರೆ ಅಳತೆ ಏನ್ ಕೊಟ್ಟಿರ್ತಾರಲ್ವಾ, ಅದೇ ಅಳತೆಯನ್ನ ಬರೆಯೋದನ್ನ ಮರಿಬೇಡಿ ಮಕ್ಳೇ. ಅದು ಕೂಡ ಇಂಪಾರ್ಟೆಂಟ್ ಇರತ್ತೆ. ಆಯ್ತಾ? ಹೀಗೆ ಸೆಂಟಿಮೀಟರು ಅಥವಾ ಮೀಟರು ಏನೋ ಒಂದು ಕೊಟ್ಟಿರ್ತಾರೆ. ಹೌದಾ? ಅದನ್ನು ಬರಿಬೇಕು, ನೆನ್ಪಿಟ್ಕೊಂಡು ಬರಿಬೇಕು ಅದನ್ನ. ಸೊ ಇದು ಮೊದಲನೇ ತ್ರಿಭುಜಕ್ಕಾದ್ರೆ. ಇನ್ನು ಎರಡನೇ ತ್ರಿಭುಜದಲ್ಲಿ ನೋಡಿದ್ರೆ AD ಎಲ್ಲಿದೆ? ಇಲ್ಲಿದೆ. ಹೌದಾ? ಇದರ ಅಳತೆ ಗೊತ್ತಿಲ್ಲ. ಸೊ ಇಲ್ಲೂ ಮತ್ತೆ ನಾವು ಮೂಲ ಸಮಾನುಪಾತತೆ ಪ್ರಮೇಯವನ್ನೇ ಮತ್ತೆ ಅನ್ವಯ ಮಾಡುವುದು. ಏನ್ ಹೇಳತ್ತೆ? ಅನುಪಾತ. ಹೌದಾ? ಮತ್ತೆ ಅನುಪಾತವನ್ನೇ ನಾವು ತಗೊಳ್ಬೇಕು. DB ಸಮ, ಇದು ಎರಡನೇದಕ್ಕೆ. ಆಯ್ತಾ? ಇದಿಷ್ಟು ಮೊದಲನೇದು. ಸೊ AE by EC ಅಂತ ಆಗತ್ತೆ. ಹೌದಾ? ಸೊ AD ಅಳತೆ ನಮ್ಗೆ ಗೊತ್ತಿಲ್ಲ, ಎಷ್ಟು AD ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ DB ಅಳತೆಯನ್ನು ನಾವು ಬರ್ಕೊಳ್ಳೋದು. ಎಷ್ಟಿದೆ DB? 7.2 ಅಂತ ಇದೆ. ಹೌದಾ? ಸೊ ಅದನ್ನ ಬರ್ಕೊಂಡ್ರೆ ಇಲ್ಲಿ AE ಎಷ್ಟಿದೆ? 1.8 by 5.4 ಅಂತ ಇದೆ.
ಸೊ ಇದೇನಾಗತ್ತೆ 1.8 ಮತ್ತೆ 5.4. ನೀವು ಈ ಪಾಯಿಂಟ್ ಅನ್ನ ಒಂದು ಕ್ಷಣಕ್ಕೆ ಅಂದ್ರೆ ಲೆಕ್ಕಾಚಾರದ ಸಲುವಾಗಿ ಒಂದು ಕ್ಷಣಕ್ಕೆ ಮರೆತ್ರೆ ಇದು 18 ಮತ್ತೆ 54 ಅಂತ ತಗೊಂಡ್ರೆ, ಇಲ್ಲ ಅಂತ ಅಂದ್ರೆ ಇನ್ನೊಂದ್ ಏನ್ ಮಾಡಬಹುದು, ಎರಡಕ್ಕೂ ಮೇಲ್ಗಡೆಗೆ ಮತ್ತೆ ಕೆಳಗಡೆಗೆ ಎರಡಕ್ಕೂ 10ರಿಂದ ಗುಣಾಕಾರ ಮಾಡ್ಕೊಂಡ್ರೆ, ಹಾಗೆ ಈ ಕಡೆಗೂ ಕೂಡ ಮಾಡ್ಕೋಬಹುದು. ಇಲ್ಲ ಇದನ್ನ ಆಮೇಲೂ ಮಾಡಬಹುದು, ನೋಡೋಣ. ಅದು ಮಾಡ್ಕೋಬಹುದು. ಇಲ್ಲ ಅಂತ ಅಂದ್ರೆ ಒಂದು ಕ್ಷಣಕ್ಕೆ ಇದನ್ನ ಮರ್ತು ಆಮೇಲೆ ಮತ್ತೆ ಪಾಯಿಂಟ್ ಅನ್ನ ಇಟ್ಕೊಳ್ಳೋದು. ಅಂದ್ರೆ 1854 ಅಂತ ಅನ್ಕೊಂಡು 18 ಒಂದ್ಲೆ 18 ಮೂರ್ಲೆ ಅಂತ ಅನ್ಕೋಬಹುದು. ಆಯ್ತಾ? ಸೊ ಇದೇನಾಗತ್ತೆ 1.8 ಡಿವೈಡೆಡ್ ಬೈ 5.4 ಏನಾಗತ್ತೆ 1/3 ಅನ್ನುವಂತಹ ಉತ್ತರ ನಮ್ಗೆ ಸಿಗತ್ತೆ. ಆಯ್ತಾ? ಸೊ AD ಬೈ 7.2 ಸಮ 1/3. ಇದನ್ನ 10ರಿಂದನೇ ಗುಣಾಕಾರ ಮಾಡ್ಕೋಬಿಡಿ, ಈಸಿ ಆಗತ್ತೆ. ಎರಡು ಕಡೆಗೆ 10ರಿಂದ ಗುಣಾಕಾರ ಮಾಡಿದ್ರೆ 10 ಗುಣಿಸು 10 ಮಾಡ್ಕೊಂಡ್ರೆ ಆಯ್ತಾ, ಆಗ 18/54 ಅಂತ ಆಗತ್ತೆ. ಹೌದಾ? ಇದು ಸೊ ಅದರ ಉತ್ತರ ಎಷ್ಟು ಬರುತ್ತೆ? 1/3 ಅಂತ ಬರುತ್ತೆ. ಸೊ ಅದರ ಉತ್ತರ 1/3 ಅಂತ ಬಂದಿರತ್ತೆ. ಸೊ ಈಗ ಹೀಗ್ ಸಿಕ್ಕಿದ್ದನ್ನ ಓರೆ ಗುಣಾಕಾರ ಮಾಡ್ಕೋಬೇಕು, ಅಥವಾ ಇದಿಷ್ಟನ್ನೇ ನಾವು ಈ ಕಡೆಗೆ ತಗೊಂಡ್ರೆ 7.2 ಅನ್ನೋದೇನಿದೆಯಲ್ಲ ಅದನ್ನ ಮಾತ್ರ ಈ ಕಡೆಗೆ ನಾವು ತಗೊಂಡ್ರೆ, ಯಾಕಂದ್ರೆ ನಮ್ಗೆ ಇದು AD ಬೆಲೆ ಇನ್ನೂ ಗೊತ್ತಿಲ್ಲ ಅಲ್ವಾ. ಸೊ ಯಾವ್ದು ಗೊತ್ತಿಲ್ವೋ ಅದನ್ನ ಉಳಿಸ್ಕೊಂಡು ಮಿಕ್ಕಿತನ್ನ ಆ ಕಡೆಗೆ ಶಿಫ್ಟ್ ಮಾಡ್ಕೋಬೇಕು. ನಾವು ಎಲ್ಲಾ ಕಡೆನೂ ಇದೇ ರೀತಿ ಮಾಡೋದಲ್ವಾ. ಇವನ್ ಏನು ವರ್ಗ ಸಮೀಕರಣ ಆ ಥರದ್ದೆಲ್ಲ, ಬಹುಪದೋಕ್ತಿಗಳು ಎಲ್ಲದರಲ್ಲೂ ನಾವು ಇದನ್ನೇ ಮಾಡೋದಲ್ವಾ ಮಕ್ಳೇ. ಯಾವ್ದ್ರದ್ದು ಬೆಲೆ ನಮ್ಗೆ ಬೇಕು, ಚರಾಕ್ಷರ ಆ ಥರ ಏನಾದ್ರು ತಗೊಂಡ್ರೆ ಅದನ್ನ ಉಳಿಸ್ಕೊಂಡು ಮಿಕ್ಕಿದ್ದೆಲ್ಲದನ್ನು ನಾವು ಇನ್ನೊಂದ್ ಸೈಡಿಗೆ ಕಳಿಸ್ಬಿಡ್ತೀವಿ. ಹೌದಾ? ಸೊ ಇಲ್ಲಿ ಅದೇ ಮಾಡೋದು. AD ಅನ್ನ ಉಳಿಸ್ಕೊಂಡು 7.2 ಇಲ್ಲಿ ಭಾಗಾಕಾರ ಆಗ್ತಾ ಇದೆ. ಸೊ ಅದು ಸಮಚಿಹ್ನೆಯ ಇನ್ನೊಂದ್ ಸೈಡಿಗೆ ಹೋದಾಗ ಏನಾಗತ್ತೆ? ಯಾರು ಹೇಳ್ತೀರಾ ಅವರಿಗೆ ಪ್ರೈಸ್. ನಾನೇ ಹೇಳ್ಬಿಟ್ಟೆ ಅಲ್ವಾ. ಸೊ ಇಲ್ಲಿ ಇದು ಗುಣಾಕಾರ ಆಗತ್ತೆ ಹೀಗೆ. ಆಯ್ತಾ? ಸೊ ಇಲ್ಲೇನಾಯ್ತು 7.2/3 ಅನ್ನೋದು ಸಿಗ್ತಾ ಇದೆ. ಆದ್ರೆ ನಮಗೆ ಇದ್ರ ಬೆಲೆ ಇನ್ನು ಬೇಕು. ಹೌದಾ? ನಾವ್ ಇಷ್ಟರಲ್ಲೇ ಇಟ್ರೆ ಆಗಲ್ಲ, ಭಾಗಾಕಾರ ಮಾಡಿ ಇಡ್ಬೇಕು. ನಿಮ್ಗೆ ಸುಲಭ ಆಗತ್ತೆ ಅಂದ್ರೆ ಇಲ್ಲೂ ಕೂಡ 10ರಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಎರಡು ಕಡೆಗೂ. ಯಾಕೆ 10 ಅಂತ ಅಂದ್ರೆ 0 ಬಂದ ತಕ್ಷಣ ಭಾಗಾಕಾರ ಎಲ್ಲ ಸುಲಭ. ಹೌದಾ? ಅಂದ್ರೆ 10, 5 ಈ ತರ ಇದ್ರೆ ಸುಲಭ ಆಗತ್ತೆ ಬೇರೆ ನಂಬರ್ಸ್ಗಿಂತ. ಅದಕ್ಕೋಸ್ಕರ 10ರಿಂದ ಮಲ್ಟಿಪ್ಲೈ. ಮತ್ತೆ ಇಲ್ಲಿ ಪಾಯಿಂಟ್ ಅನ್ನ ಹೋಗಿಸ್ಬೇಕು. ನಾವೊಂದು 10ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಆಗ ಈ ಪಾಯಿಂಟ್ ಹೋಗತ್ತೆ, ನಮ್ಗೆ 72/30 ಅಂತ ಸಿಗತ್ತೆ ಉತ್ತರ. ಈಗ ನಾವು ಇದನ್ನ ಭಾಗಾಕಾರ ಮಾಡಬಹುದು ಈಸಿಯಾಗಿ ಅಲ್ವಾ. ಎಷ್ಟು? 3 2 6. ಸೊ 32 60 ಅಂತ ಆಗತ್ತೆ. ಇದು ಬಟ್ 30ರಿಂದ 12 ಭಾಗ ಆಗಲ್ಲ ಅಲ್ವಾ. ಹಾಗಾಗಿ ನಾನೇನ್ ಮಾಡ್ತೀನಿ, ಇಲ್ಲೊಂದು ಪಾಯಿಂಟ್ ಇಟ್ಟು ಇಲ್ಲೊಂದು 0ನ್ನ ತಗೊಂಡ್ರೆ ಆಗ ಇದು ಕ್ಲಿಯರ್ ಆಗಿ ಹೋಗತ್ತೆ. ಹೌದಾ? ಸೊ ನಮ್ಗೆ ಇಲ್ಲಿ ಇದೆರಡನ್ನ ಭಾಗಾಕಾರ ಮಾಡಿದಾಗ ಉತ್ತರ ಎಷ್ಟು ಬರ್ತಾ ಇದೆ?
2.4. AD ಯ ಬೆಲೆ 2.4 ಅನ್ನೋದು ನಮ್ಗಿಲ್ಲಿ ಗೊತ್ತಾಗತ್ತೆ ಮಕ್ಕಳೇ. ಇದಿಷ್ಟು ಗೊತ್ತಾಗಿದ್ಯಾ ಹೇಗೆ ಮಾಡೋದು ಅಂತ ಹೇಳಿ? ನಿಮ್ಗೇನಾದ್ರೂ ಡೌಟ್ಸ್ ಇದೆಯಾ ಇದರಲ್ಲಿ? ಏನೇ ಡೌಟ್ಸ್ ಇದ್ರೆ ಕೇಳ್ಕೋಬಹುದು ನೀವು, ಆಯ್ತಾ? ಇದು ಸೆಕೆಂಡ್ ಪ್ರಾಬ್ಲಮ್ ರಿಲೇಟೆಡ್. ನಾನು ಇದನ್ನ ಭಾಗಾಕಾರ ಮಾಡೋದೇನು ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಒಳ್ಳೇದು, ಆಯ್ತಾ? ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಇದಿಷ್ಟು ಸೆಕೆಂಡ್ ಪ್ರಾಬ್ಲಮಿಗೆ ಸಂಬಂಧಪಟ್ಟಿರೋದು. ಈ ಕಡೆ ಅರ್ಥ ಆಗಿದೆಯಾ ಮಕ್ಕಳೇ ಇದು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ? ನಾನು ಇವಾಗ ಮಾಡಿರೋ ಎಲ್ಲ ಪ್ರಾಬ್ಲಮ್ ಅಲ್ಲೂ ನಾವು ಮೂಲ ಸಮಾನುಪಾತತೆ ಪ್ರಮೇಯವನ್ನೇ ಅನ್ವಯ ಮಾಡ್ತಾ ಇದ್ದೀವಿ, ಬೇರೆ ಯಾವುದು ಅಲ್ಲ, ಆಯ್ತಾ? ಪ್ರಮೇಯ ಕೂಡ ಇಂಪಾರ್ಟೆಂಟ್ ಇದೆ, ತುಂಬಾ ಇಂಪಾರ್ಟೆಂಟ್. ಹಾಗೆ ಈ ತರ ಅದರ ಅನ್ವಯ ಮಾಡುವಂತಹ ಪ್ರಾಬ್ಲಮ್ಸ್ ಕೂಡ ಪರೀಕ್ಷೆ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದೆಲ್ಲದನ್ನು ಸಾಲ್ವ್ ಮಾಡೋದನ್ನ, ಓಕೆನಾ? ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಏನಂತ ಹೇಳ್ತಾ ಇದ್ದಾರೆ? ತ್ರಿಭುಜ ABC ಸಮರೂಪ ತ್ರಿಭುಜ DEF ಆದರೆ DE ಬೆಲೆ ಏನು ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಾನು ನಿನ್ನೆ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ, ಹೌದಾ? ಈಗ ಯಾವುದೇ ಒಂದು ತ್ರಿಭುಜವನ್ನ ಕೊಟ್ಟು ಅದು ಸಮರೂಪ ಅಂತ ಹೇಳ್ಬೇಕು ಅಂದ್ರೆ ಕಂಡೀಷನ್ ಏನೇನು? ಅನುರೂಪ ಕೋನಗಳು ಸಮ ಇರಬೇಕು, ಹಾಗೆ ಅನುರೂಪ ಬಾಹುಗಳ ಅನುಪಾತ ಸಮ ಇರಬೇಕಿತ್ತು. ಇದು ಎರಡು ಕಂಡೀಷನ್. ಹಾಗಿದ್ದಾಗ ಸಮರೂಪ ಅಂತ ಹೇಳ್ತೀವಿ, ಹೌದಾ? ಅದನ್ನ ಬರೆಯೋದು ಹೀಗೆ ಬರಿತೀವಿ, ಅಂದ್ರೆ ಎಸ್ ಹೀಗೆ ಅಡ್ಡವಾಗಿ ಬರಿಬೇಕು ಅಂತ ನಾನು ಹೇಳಿದ್ದೆ. ನಾವು ಎಸ್ ಹೀಗೆ ಉದ್ದದಲ್ಲಿ ಬರಿತೀವಲ್ಲ, ಅದನ್ನೇ ಹೀಗೆ ಅಡ್ಡದಲ್ಲಿ ಬರೆದ್ರೆ ಇದು ಅನುರೂಪ ಅನ್ನೋದನ್ನ ನಮ್ಗೆ ಸೂಚಿಸುತ್ತೆ. ಸೊ ತ್ರಿಭುಜ DEF ಅನುರೂಪ ಆಗೋದಿಕ್ಕೆ ಸಮರೂಪ ಆಗೋದಿಕ್ಕೆ ಕಂಡೀಷನ್ ಏನಿತ್ತು ಮಕ್ಕಳೇ? ಒಂದು ಅನುರೂಪ ಕೋನಗಳು ಸಮ ಇರಬೇಕಿತ್ತು, ಹೌದಾ? ಇನ್ನೊಂದು ಕಂಡೀಷನ್ ಏನಿತ್ತು? ಅನುರೂಪ ಬಾಹುಗಳ ಅನುಪಾತ ಸಮ ಇರಬೇಕು, ಅಲ್ವಾ? ಸೊ ಇಲ್ಲಿ ನಮ್ಗೆ ಅನುರೂಪ ಬಾಹುಗಳ ಅನುಪಾತ, ಇಲ್ಲಿ ಕೋನ ಅಂತೂ ಅನುರೂಪ ಇದೆ ಅಂತ ಕೊಟ್ಟಿದ್ದಾರೆ ಅವರು ಚಿತ್ರದಲ್ಲಿ, ಹೌದಾ? ಕಾಣಿಸ್ತಾ ಇದೆಯಾ? ಹೀಗೆ ಇಲ್ಲೂ ಎರಡು, ಅಂದ್ರೆ ಎ ಅನ್ನುವಂತಹದ್ದು D ಗೆ ಅನುರೂಪ ಕೋನ, B ಅನ್ನೋದು E ಗೆ ಅನುರೂಪ ಕೋನ, C F ಗೆ ಅನುರೂಪ ಕೋನ, ಅಲ್ವಾ? ಕೋನಗಳ ಬಗ್ಗೆ ಅವರೇ ಆಲ್ರೆಡಿ ಕೊಟ್ಟಿದ್ದಾರೆ. ಇನ್ನು ಬಾಹುಗಳ ಅನುಪಾತ ನಾವು ತಗೊಂಡ್ರೆ ಏನಾಗತ್ತೆ? AB ಬೈ DE, ಅಲ್ವಾ? AB ಗೆ ಅನುರೂಪ ಬಾಹು DE ಸಮ AC ಬೈ DF, ಅಥವಾ ಇದು BC ಅಂತ ಬರ್ಕೊಳ್ಳೋಣ, ಹೀಗೆ ಹೋಗೋಣ. BC ಬೈ EF, ಹೌದಾ? ಸಮ FDCA ಅಥವಾ ACDF ಅಂತಾನೂ ಬರೀಬಹುದು, ಆಯ್ತಾ? AC ಬೈ DF ಇದು ಕಂಡೀಷನ್. ನಮಗಿಲ್ಲಿ ಚಿತ್ರದಲ್ಲಿ ನೋಡಿದ್ರೆ
ಈ ಚಿತ್ರದಲ್ಲಿ ನೋಡಿದ್ರೆ ಎ ಬಿ ಅಳತೆ ಕೊಟ್ಟಿದ್ದಾರೆ. ಎ ಬಿಗೆ 5 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ಬಟ್ ಡಿ ಇ ಅಳತೆ ಗೊತ್ತಿಲ್ಲ. ಸೊ ಡಿ ಅನ್ನ ಹಾಗೆ ಬರ್ಕೊಂಡ್ರೆ, ನೆಕ್ಸ್ಟ್ ಬಿ ಸಿ ಅಳತೆ ಕೊಟ್ಟಿದ್ದಾರೆ. ಬಿ ಸಿ 4 ಸೆಂಟಿಮೀಟರ್ ಅಂತ ಹೇಳಿ ಇದೆ. ಅದಕ್ಕೆ ಅನುರೂಪ ಬಾಹು ಇ ಎಫ್, ಅದರ ಅಳತೆಯನ್ನು ಕೂಡ ಕೊಟ್ಟಿದ್ದಾರೆ ಅವರು 8 ಸೆಂಟಿಮೀಟರ್ ಅಂತ. ನೆಕ್ಸ್ಟ್ ಎ ಸಿ ಬೈ ಡಿ ಎಫ್ ಎಷ್ಟಿದೆ? ಎ ಸಿ 6 ಸೆಂಟಿಮೀಟರ್ ಇದೆ. ಅದಕ್ಕೆ ಅನುರೂಪ ಬಾಹು 12 ಸೆಂಟಿಮೀಟರ್ ಇದೆ. ಹೌದಾ? ಸೊ ಇದೆಲ್ಲದನ್ನು ನೋಡಿದ್ರೆ ನಮ್ಗೆ ಇಲ್ಲಿ ಒಂದು ಗೊತ್ತಿಲ್ಲದೆ ಇರೋ, ಅಂದ್ರೆ ಒಂದು ಕಂಡು ಹಿಡಿಬೇಕಾಗಿರೋ ಅಂಶ ಇದೆ. ಹೌದಾ? ಆದ್ರೆ ಇದೆಲ್ಲದು 1/2 ಬರುತ್ತೆ. ಹೌದಾ? ಇದು ಕೂಡ 1/2 ಬರ್ತಾ ಇದೆ. ಅಂದ್ರೆ 5/DE ಸಮ 1/2 ಅಂತ ಬರ್ತಾ ಇದೆ. ಈಗ ಓರೆ ಗುಣಾಕಾರ ಮಾಡಬೇಕು. ಓರೆ ಗುಣಾಕಾರ ಹೇಗೆ ಅಂತ ಗೊತ್ತಿದೆ ಅಲ್ವಾ ಮಕ್ಳೇ? ಇಲ್ಲಿ ಕೆಳಗಡೆ ಇರೋದನ್ನ ಮೇಲ್ಗಡೆಗೆ, ಅಂದ್ರೆ ಸಮ ಚಿಹ್ನೆಯ ಆ ಕಡೆ ಈ ಕಡೆ ಇರೋದನ್ನ ಹೀಗೆ ಓರೆ ಗುಣಾಕಾರವನ್ನ ಮಾಡೋದು. 5 ಗುಣಿಸು 2 ಅಂತ ಆಗತ್ತೆ. ಇದು DE ಗುಣಿಸು 1 ಅಂತ ಆಗತ್ತೆ. ಅಥವಾ ಬರಿದೇ ಇರಬಹುದು 1ರಿಂದ ಗುಣಾಕಾರ ಮಾಡ್ತಾ ಇರೋದಕ್ಕೆ. ಸೊ DE ಅಳತೆ ಎಷ್ಟು ಬರುತ್ತೆ? 10 ಸೆಂಟಿಮೀಟರ್. ಹೌದಾ? ಗೊತ್ತಾಯ್ತಾ ಹೇಗೆ ಅಂತ ಹೇಳಿ? ಸೊ ಓರೆ ಗುಣಾಕಾರ ಮಾಡ್ಕೊಳ್ಳೋವಾಗ ಅಂಶ ಛೇದ ಸಮ ಅಂಶ ಛೇದ ಅಂತ ಇರುತ್ತೆ. ಹೌದಾ? ಒಂದು ಕಡೆಯ ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಬರ್ಕೊಂಡ್ರೆ ಇದು ರೈಟ್ ಹ್ಯಾಂಡ್ ಸೈಡ್ ಆಗತ್ತೆ. ಹೌದಾ? ಸಮ ಚಿಹ್ನೆಯ ಬಲಭಾಗಕ್ಕಿದೆ, ಇದು ಸಮ ಚಿಹ್ನೆಯ ಎಡಭಾಗಕ್ಕಿದೆ. ಸೊ ಈ ಎಡಭಾಗದಲ್ಲಿರುವಂತಹ ಛೇದವನ್ನ ಬಲಭಾಗದಲ್ಲಿರೋ ಅಂಶಕ್ಕೆ ಗುಣಾಕಾರ ಮಾಡೋದು, ಹಾಗೆ ಬಲಭಾಗದಲ್ಲಿರುವಂತಹ ಛೇದವನ್ನ ಎಡಭಾಗದ ಅಂಶಕ್ಕೆ ಗುಣಾಕಾರ ಮಾಡೋದು. ಹೀಗೆ ಓರೆ ಗುಣಾಕಾರವನ್ನ ಮಾಡ್ಕೊಳ್ಬೇಕು. ಮಾಡ್ಕೊಂಡಾಗ ನಮ್ಗೆ DE ಯ ಬೆಲೆ 10 ಸೆಂಟಿಮೀಟರ್ ಸಿಗತ್ತೆ. ಈ 10ನ್ನ ಇಲ್ಲಿ ಹಾಕಿ ನೋಡಿ. ಅಂದ್ರೆ ಇಲ್ಲಿ DE ಇದೆ. ಹೌದಾ? DE ಬದಲಿಗೆ 10 ಅಂತ ಹಾಕಿದ್ರೆ ಇದು ಕೂಡ 1/2 ಬರುತ್ತೆ. ಅಲ್ಲಿಗೆ ಅನುಪಾತ ಸಮ ಇದೆ ಅಂತ ಆಗತ್ತೆ. ಹೌದಾ? ಸಮ ಇರಬೇಕು, ಆಗ್ಲೇ ಅದು ಸಮರೂಪ ತ್ರಿಭುಜಗಳಾಗೋದು. ಆಯ್ತಾ? ಸೊ ಹೀಗೆ ಬೆಲೆಯನ್ನ ಕಂಡುಹಿಡಿಯೋದು. ನೆಕ್ಸ್ಟ್, ತ್ರಿಭುಜ ABC ಯಲ್ಲಿ DE ಸಮಾಂತರ BC. ಇಲ್ಲಿ DE ಇದು ಸಮಾಂತರ ರೇಖೆ ಅಂತ ಹೇಳ್ತಾ ಇದ್ದಾರೆ BCಗೆ. ಹೌದಾ? AD ಬೆಲೆ 2 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದರ ಅಳತೆ 2 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ DB 3 ಸೆಂಟಿಮೀಟರ್ ಇದೆ. AE 3 ಸೆಂಟಿಮೀಟರ್ ಆದ್ರೆ EC ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹೌದಾ? ಸೊ ನಮಗಿಲ್ಲಿ ಮತ್ತೆ ಸಮರೂಪ ತ್ರಿಭುಜಗಳ ಕಾನ್ಸೆಪ್ಟ್ ಅನ್ನೇ ನಾವು, ಅಥವಾ ಮೂಲ ಸಮಾನುಪಾತತೆ ಪ್ರಮೇಯವನ್ನ ನಾವು ಅನ್ವಯ ಮಾಡಿದ್ರೆ ಏನ್ ಹೇಳತ್ತೆ? AD ಬೈ DB ಸಮ AE ಬೈ EC. ಹೌದಾ? ಆದ್ರೆ ನಮ್ಗೆ EC ಬೆಲೆ ಗೊತ್ತಿಲ್ಲ. ನಾವು ಇದನ್ನ EC ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇದನ್ನ EC ಯನ್ನ x ಅಂತ ತಗೊಂಡ್ರೆ AD ಬೆಲೆ ಎಷ್ಟಿದೆ? 2. DB ಯ ಬೆಲೆ 3 ಇದೆ. AE ಬೆಲೆ 3/x. ಮತ್ತೆ ಇಲ್ಲಿ ಓರೆ ಗುಣಾಕಾರ ಮಾಡೋದು. ಇಲ್ಲಿ 2 ಮತ್ತೆ x ಗುಣಾಕಾರ ಆಗ್ತಾ ಇದೆ. ನಮ್ಗೆ x ನ ಬೆಲೆ ಬೇಕು, ಹಾಗಾಗಿ 2ಅನ್ನ ಈ ಕಡೆಗೆ ತಗೋಬೇಕು ನಾವು. ಇಲ್ಲಿ ಗುಣಾಕಾರ ಆಗ್ತಾ ಇರೋದಕ್ಕೆ ಅದು ಈ ಸೈಡಿಗೆ ಬಂದಾಗ
9ರ ಜೊತೆಗೆ ಭಾಗಾಕಾರ ಆಗತ್ತೆ ಆಯ್ತಾ. ಸೊ 9ಅನ್ನ 2ರಿಂದ ಭಾಗಿಸಿದಾಗ ನಮ್ಗೆ 4.5 ಉತ್ತರ ಬರುತ್ತೆ. ಎಲ್ಲಿದೆ? 4.5 ಸೆಂಟಿಮೀಟರ್ ಆಯ್ತಾ. ಇಲ್ಲಿ ಬರಿಬೇಕು. ಇದು ಯಾವ್ದ್ರ ಬೆಲೆ? ಎಕ್ಸ್ ಅನ್ನೋದು ಇ ಯ ಬೆಲೆ, ಹೌದಾ? ಇ 4.5 ಸೆಂಟಿಮೀಟರ್ ಆಗಿರುತ್ತೆ. ಅರ್ಥ ಆಯ್ತಾ ಮಕ್ಳೇ? ಸೊ ಇಲ್ಲಿ ನೆಕ್ಸ್ಟ್ ಪ್ರಶ್ನೆಯಲ್ಲಿ ನೋಡಿ, ಇದು ಹೇಗ್ ಕಾಣಿಸ್ತಾ ಇದೆ ನಿಮ್ಗೆ? ರಾಕೆಟ್ ತರ ಕಾಣಿಸ್ತಾ ಇದೆಯಾ? ಪೇಪರ್ ರಾಕೆಟ್ ಎಲ್ಲ ಮಾಡ್ತಾ ಇರ್ತೀರಾ ಅಲ್ವಾ, ಆ ತರ ಕಾಣಿಸ್ತಾ ಇದೆಯಾ ಇದು? ಬಟ್ ಇಲ್ಲಿ ಹೇಗಿದೆ ಅಂತ ಅಂದ್ರೆ, ಒಂದು ಚತುರ್ಭುಜವನ್ನ ಹೀಗೆ ಮಲಗಿಸಿದಾಗೆ ಇದೆ ಆಯ್ತಾ. ನಿದ್ರೆ ಮಾಡ್ತಾ ಇದೆ ಅದು. ಇದು ನಾನು ಅದನ್ನ ಹೀಗೆ ಉದ್ದವಾಗಿ ತೋರಿಸ್ತಾ ಇದ್ದೀನಿ ಬರ್ದು. ಎ ಸಿ ಡಿ ಮತ್ತೆ ಬಿ ಆಯ್ತಾ. ಇಲ್ಲೇನ್ ಮಾಡಿದ್ದಾರೆ? ಈ ಬಿ ಸಿ ಗೆ ಸಮಾಂತರ ಆಗೋ ಹಾಗೆ ಇಲ್ಲಿ ಒಂದು ರೇಖೆಯನ್ನ ಹೀಗೆ ಎಳ್ಕೊಂಡಿದ್ದಾರೆ. ಇಲ್ಲಿ ಎ ಸಿ ಬಿ ಅನ್ನೋದು ಒಂದು ತ್ರಿಭುಜ ಅಲ್ವಾ, ಕಾಣಿಸ್ತಾ ಇದೆಯಾ? ಎ ಸಿ ಬಿ ಅನ್ನುವಂತಹದ್ದು ಒಂದು ತ್ರಿಭುಜ. ಸಪ್ರೇಟ್ ಆಗಿ ಬರೆದ್ರೆ ಈ ಇಲ್ಲೊಂದು ಸಮಾಂತರ ರೇಖೆಯನ್ನ ಎಳ್ಕೊಂಡು ಇದನ್ನ ಎಲ್, ಇದು ಎಂ ಅಂತ ಹೆಸರು ತಗೊಂಡಿದ್ದಾರೆ ಆಯ್ತಾ. ಇದೆರಡು ಸಮಾಂತರ ರೇಖೆಗಳು. ಹಾಗೆ ಈ ಕಡೆಗೂ ಒಂದು ತ್ರಿಭುಜ ಕಾಣಿಸ್ತಾ ಇದೆಯಾ ಮಕ್ಳೇ? ಇದಕ್ಕೂ ಸಮಾಂತರ ಆಗೋ ಹಾಗೆ, ಅಂದ್ರೆ ಡಿ ಸಿ ಗೆ ಸಮಾಂತರ ಆಗೋ ಹಾಗೆ ಇಲ್ಲೊಂದು ರೇಖೆಯನ್ನ ಎಳ್ಕೊಂಡಿದ್ದಾರೆ. ಇದು ಎಲ್, ಇದು ಎಂ, ಇದನ್ನ ಎನ್ ಅಂತ ತಗೊಂಡಿದ್ದಾರೆ. ಅಂದ್ರೆ ಇದು ಒಂದ್ ತ್ರಿಭುಜ ಆದ್ರೆ ಈ ಕಡೆ ಸೈಡ್ ಇಂದ ಹೇಗಿದೆ? ಈ ಕಡೆ ಇರುವಂತಹ ತ್ರಿಭುಜ ಇದು. ಇದು ಇನ್ನೊಂದು ತ್ರಿಭುಜ ಅಂತ ತಗೊಂಡ್ರೆ ಇದಕ್ಕೂ ಸಮಾಂತರವಾಗಿ ಹೀಗೆ ಒಂದು ರೇಖೆಯನ್ನ ತಗೊಂಡಿದ್ದಾರೆ. ಇದು ಎಲ್, ಇದು ಎನ್, ಇದು ಎ ಬಿ ಸಾರಿ ಡಿ, ಇದು ಸಿ, ಹೌದಾ. ಇದು ಎರಡು ಬೇರೆ ಬೇರೆ ತ್ರಿಭುಜವಾಗಿ ನಾನು ಸಪರೇಟ್ ಮಾಡ್ಕೊಂಡಿದ್ದೀನಿ. ಇದೇ ಒಂದು ಚತುರ್ಭುಜದಲ್ಲಿ ಎರಡು ತ್ರಿಭುಜಗಳು ಉಂಟಾಗಿದೆ, ಹೌದಾ. ಸೊ ಅವ್ರೇನಂತ ಹೇಳ್ತಾ ಇದ್ದಾರೆ? ಎಲ್ ಎಂ ಮತ್ತೆ ಸಿ ಬಿ ಸಮಾಂತರ ರೇಖೆ, ಹಾಗೆ ಎಲ್ ಎನ್ ಸಿ ಡಿ ಸಮಾಂತರ ರೇಖೆ ಆದರೆ ಎ ಎಂ ಬೈ ಎ ಬಿ ಸಮ ಎ ಎನ್ ಬೈ ಎ ಡಿ ಅಂತ ಸಾಧಿಸ್ಬೇಕು ಆಯ್ತಾ. ನಾವು ಈ ಒಂದು ತ್ರಿಭುಜವನ್ನ ನೋಡಿದ್ರೆ ಈ ತ್ರಿಭುಜದಲ್ಲಿ ಅಂದ್ರೆ ಇಲ್ಲಿರೋ ತ್ರಿಭುಜದಲ್ಲಿ ಆಯ್ತಾ, ಇದಕ್ಕೆ ನಾನು ಮೂಲ ಸಮಾನುಪಾತತೆ ಪ್ರಮೇಯವನ್ನ, ಈ ತ್ರಿಭುಜಕ್ಕೆ ಮೂಲ ಸಮಾನುಪಾತತೆ ಪ್ರಮೇಯವನ್ನ ಅನ್ವಯ ಮಾಡಿದ್ರೆ ಎ ಎಲ್ ಬೈ ಎಲ್ ಸಿ ಸಮ ಎ ಎಂ ಬೈ ಎಂ ಬಿ ಅಂತ ಆಗತ್ತೆ ಅಲ್ವಾ ಮಕ್ಳೇ. ಎ ಎಲ್ ಬೈ ಎಲ್ ಸಿ ಸಮ ಎ ಎಂ ಬೈ ಎಂ ಬಿ ಅಂತ ಆಗತ್ತೆ, ಹೌದಾ. ಇದನ್ನ ಸಮೀಕರಣ 1 ಅಂತ ಬರ್ಕೊಳ್ತೀನಿ ಆಯ್ತಾ. ಈಗ ಇದಕ್ಕೆ ಮತ್ತೆ ಸಮಾನುಪಾತತೆ ಪ್ರಮೇಯವನ್ನ ತಗೊಂಡ್ರೆ, ಮೂಲ ಸಮಾನುಪಾತತೆ ಪ್ರಮೇಯವನ್ನ ಇದಕ್ಕೂ ತಗೊಂಡ್ರೆ ಏನಾಗತ್ತೆ? ಎ ಎನ್ ಬೈ ಎನ್ ಡಿ ಸಮ ಎ ಎಲ್ ಬೈ ಎಲ್ ಸಿ ಅಂತ ಆಗತ್ತೆ, ಹೌದಾ. ಇದನ್ನ ಸಮೀಕರಣ 2 ಅಂತ ತಗೊಳ್ತೀನಿ. ಇಲ್ಲಿ 1 ಮತ್ತೆ 2 ನೀವು ನೋಡಿದ್ರೆ ಎ ಎಲ್ ಬೈ ಎಲ್ ಸಿ ಅನ್ನೋದು ಎ ಎಂ ಬೈ ಎಂ ಬಿಗೂ ಸಮ ಇದೆ, ಹಾಗೆ ಎ ಎನ್ ಬೈ ಎನ್ ಡಿಗೂ ಕೂಡ ಸಮ ಇದೆ, ಹೌದಾ.
ಇಲ್ಲಿ ಬರೆದ್ರೆ ಎ ಎಲ್ ಬೈ ಎಲ್ ಸಿ ಎ ಎಂ ಬೈ ಎಂ ಬಿಗೂ ಸಮ ಇದೆ. ಹಾಗೆ ಎ ಎಲ್ ಬೈ ಎಲ್ ಸಿ ಎ ಎನ್ ಬೈ ಎನ್ ಡಿಗೂ ಕೂಡ ಸಮ ಇದೆ. ಹೌದಾ? ಸಮೀಕರಣ 1 ಮತ್ತೆ 2 ಆಗಿತ್ತು ಇದು. ಸೊ ಇದೆರಡನ್ನು ನೋಡಿದಾಗ ನಾವೇನಂತ ಹೇಳ್ಬೋದು? ಎ ಎಂ ಬೈ ಎಂ ಬಿ ಸಮ ಎ ಎನ್ ಬೈ ಎನ್ ಡಿ. ಹೌದಾ? ಓಕೆ, ಇದಿಷ್ಟಾದ್ರೆ ಇಲ್ಲಿ ನಮ್ಗೆ ಎ ಎಂ ಬೈ ಎ ಬಿ ಅನ್ನ ಕೇಳ್ತಾ ಇದ್ದಾರೆ ಮಕ್ಳೇ. ಹಾಗಾಗಿ ನಾವ್ ಇಲ್ಲೇನ್ ಮಾಡಬಹುದು ಅಂತ ಅಂದ್ರೆ ಇದನ್ನ ವ್ಯುತ್ಕ್ರಮ ಮಾಡ್ಕೊಂಡು, ಅಂದ್ರೆ ಸಮೀಕರಣ 1 ಏನಿದೆಯಲ್ಲ ಇದನ್ನ ವ್ಯುತ್ಕ್ರಮ ಮಾಡೋಣ. ಏನಾಗತ್ತೆ? ಈ ಸಮೀಕರಣ 1 ಮಾತ್ರ ಇಟ್ಕೊಂಡ್ರೆ ಇದನ್ನು ಸದ್ಯಕ್ಕೆ ವ್ಯುತ್ಕ್ರಮ ಮಾಡಿದಾಗ ಏನಾಗತ್ತೆ? ಎಲ್ ಸಿ ಬೈ ಎ ಎಲ್ ಅಂತ ಆಗತ್ತೆ ಸಮ ಎಂ ಬಿ ಬೈ ಎ ಎಂ ಆಗತ್ತೆ. ಹೌದಾ? ಸೊ ಈಗ ಇದೆರಡಕ್ಕೂ ಒಂದನ್ನ ಸೇರಿಸಿದ್ರೆ, ಅಂದ್ರೆ ಸಮಚಿಹ್ನೆಯ ಎರಡು ಭಾಗದಲ್ಲೂ ಒಂದೊಂದನ್ನ ಸೇರಿಸ್ಕೊಳ್ಳೋಣ. +1 ಸಮ ಎಂ ಬಿ ಬೈ ಎ ಎಂ +1. ಸೊ ಇದರ ಲಸ ಅವನ್ನ ತಗೊಂಡಾಗ ಎಲ್ ಸಿ ಪ್ಲಸ್ ಎ ಎಲ್ ಬೈ ಎ ಎಲ್ ಅಂತ ಆಗತ್ತೆ ಸಮ ಎಂ ಬಿ ಪ್ಲಸ್ ಎ ಎಂ ಬೈ ಎ ಎಂ ಅಂತ ಆಗತ್ತೆ. ಹೌದಾ? ಎಲ್ ಸಿ ಪ್ಲಸ್ ಎ ಎಲ್ ಏನು? ಎ ಸಿ ಬೈ ಎ ಎಲ್ ಅಂತ ಆಗತ್ತೆ. ನೆಕ್ಸ್ಟ್ ಇದು ಎ ಬಿ ಬೈ ಎ ಎಂ ಅಂತ ಆಗತ್ತೆ. ಹೌದಾ? ಇದೇ ರೀತಿ ಎರಡನೇ ತ್ರಿಭುಜಕ್ಕೂ ನೋಡಿದಾಗ ಅಂದ್ರೆ ಎರಡನೇ ಸಮೀಕರಣ ನಮ್ಗೆ ಸಿಕ್ಕಿದೇನಾಗಿತ್ತು? ಎ ಎಲ್ ಬೈ ಎಲ್ ಸಿ ಅದು ಎ ಎನ್ ಬೈ ಎನ್ ಡಿ ಅಂತಾನೆ ಸಿಕ್ಕಿತ್ತು. ಹೌದಾ? ಎ ಎನ್ ಬೈ ಎನ್ ಡಿ ಅಂತ ಇತ್ತು. ಇದ್ರಲ್ಲೂ ಕೂಡ ವ್ಯುತ್ಕ್ರಮ ಮಾಡಿ ಒಂದನ್ನ ಸೇರಿಸಿದಾಗ ಎಲ್ ಸಿ ಪ್ಲಸ್ ಎ ಎಲ್ ಬೈ ಎಲ್ ಸಿ ಅಂತ ಆಗತ್ತೆ. ಎ ಎನ್ ಪ್ಲಸ್ ಎನ್ ಡಿ ಬೈ ಎನ್ ಡಿ ಅಂತ ಆಗತ್ತೆ. ಸೊ ಎಲ್ ಸಿ ಪ್ಲಸ್ ಎ ಎಲ್ ಏನಾಗತ್ತೆ ಮಕ್ಳೇ? ಎ ಸಿ ಅಂತ ಸಿಗತ್ತೆ ಬೈ ಎಲ್ ಸಿ. ಹೌದಾ? ಸಮ ಎ ಎನ್ ಪ್ಲಸ್ ಎನ್ ಡಿ. ಎ ಎನ್ ಪ್ಲಸ್ ಎನ್ ಡಿ ಏನಾಗತ್ತೆ? ಎ ಡಿ. ಹೌದಾ? ಬೈ ಎನ್ ಡಿ. ಸೊ ಇಲ್ಲಿ ನೋಡಿದ್ರೆ ಇದನ್ನ ಮತ್ತೆ ರಿವರ್ಸ್ ವ್ಯುತ್ಕ್ರಮ ಮಾಡ್ಕೋಬೇಕು. ಏನಾಗತ್ತೆ? ಎ ಎಲ್
ಬೈ ಎ ಸಿ ಸಮ ಎ ಎಂ ಬೈ ಎ ಬಿ ಅಂತ ಆಗತ್ತೆ. ಇಲ್ಲಿ ಎಲ್ ಸಿ ಬೈ ಎ ಸಿ ಸಮ ಎನ್ ಡಿ ಬೈ ಎ ಡಿ ಅಂತ ಆಗತ್ತೆ. ಸೊ ಈಗ ಇದು ಸಮೀಕರಣ 3 ಮತ್ತೆ 4 ಅಂತ ತಗೊಂಡ್ರೆ ಈಗ ಎ ಎಂ ಬೈ ಎ ಬಿ ಸಮ ಎನ್ ಡಿ ಬೈ ಎ ಡಿ ಅಂತ ಆಗತ್ತೆ. ಆಯ್ತಾ? ಇಲ್ಲ, ಇದೇನೋ ಒಂಚೂರು ವ್ಯತ್ಯಾಸ ಆಗಿದೆ. ನಾಳಿನ ಕ್ಲಾಸಲ್ಲಿ ಇದೇ ಪ್ರಾಬ್ಲಮ್ ಅನ್ನ ಮತ್ತೆ ಸಾಲ್ವ್ ಮಾಡಿ ನಾನು ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಾವು ಕ್ಲಾಸಲ್ಲಿ ಮೂಲ ಸಮಾನುಪಾತತೆ ಪ್ರಮೇಯದ ವಿಲೋಮವನ್ನ ಅಭ್ಯಾಸ ಮಾಡಿದ್ವಿ. ಹಾಗೆ ಸಮಾನುಪಾತತೆ ಪ್ರಮೇಯದ ಅನ್ವಯ ಮಾಡ್ಕೊಳ್ಳುವಂತಹ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನು ಕೂಡ ನೋಡಿದೀವಿ ಮಕ್ಕಳೇ. ಕೊನೆ ಪ್ರಾಬ್ಲಮ್ ಅಲ್ಲಿ ಮೊದಲನೇ ಹಾಫ್ ಏನಿದೆಯಲ್ಲ ಅದು ಸರಿಯಾಗಿ ಬಂದಿದೆ, ಬಟ್ ಸೆಕೆಂಡ್ ಹಾಫ್ ಏನಿದೆಯಲ್ಲ ಅದು ಒಂಚೂರು ವ್ಯತ್ಯಾಸ ಆಗಿದೆ. ಅದನ್ನ ನಾಳೆ ಕ್ಲಾಸಲ್ಲಿ ಮತ್ತೆ ನಾನು ಸಾಲ್ವ್ ಮಾಡಿ ಮುಂದಿನ ಪ್ರಾಬ್ಲಮಿಗೆ ನಾವು ಹೋಗೋಣ, ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟ್ಗಳು ಈ ಒಂದು ಕೊನೆ ಪ್ರಾಬ್ಲಮ್ ಬಿಟ್ಟು ಮಿಕ್ಕಿದ್ದೆಲ್ಲದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಡೌಟ್ಸ್ ಇದ್ರೆ ನಾಳಿನ ಕ್ಲಾಸಲ್ಲಿ ಕೇಳ್ಕೊಳ್ಳಿ, ಆಯ್ತಾ? ಹಾಗೆ ಮೂಲ ಸಮಾನುಪಾತತೆ ಪ್ರಮೇಯದ ಹೇಳಿಕೆ, ಅದರ ಪ್ರಮೇಯದ ಹೇಳಿಕೆ ಹಾಗೆ ಸಾಧನೆ ಇದನ್ನೆಲ್ಲದನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಮಕ್ಳೇ. ಸಮರೂಪತೆ ಆಗ್ಬೇಕು ಅಂದ್ರೆ 2 ಕಂಡೀಷನ್ ಅನ್ನ ಅದು ಪೂರ್ಣ ಮಾಡ್ತಾ ಇರ್ಬೇಕು. ಏನೇನು? ಒಂದು, ಅನುರೂಪ ಕೋನಗಳ ಸಮ ಆಗಿರ್ಬೇಕು, ಹಾಗೆ ಅನುರೂಪ ಬಾಹುಗಳ ಅನುಪಾತ ಸಮ ಇರಬೇಕು. ಆಯ್ತಾ? ಈ ವಿಷಯಗಳು ನಿಮ್ಗೆ ಕ್ಲಿಯರ್ ಆಗಿರ್ಲಿ. ನೆಕ್ಸ್ಟ್ ಅದರ ವಿಲೋಮದ ಹೇಳಿಕೆ, ಆಮೇಲೆ ಅದರ ಸಾಧನೆ, ಇದನ್ನು ಕೂಡ ಕಲ್ತ್ಕೊಳ್ಳಿ. ಅದರ ಅನ್ವಯ ಮಾಡುವಂತಹ ಒಂದಿಷ್ಟು ಪ್ರಾಬ್ಲಮ್ ಅನ್ನ ನೋಡಿದೀವಿ ಇವತ್ತು. ಅದನ್ನು ಕೂಡ ಹೆಚ್ಚೆಚ್ಚು ಪ್ರಾಬ್ಲಮ್ಸ್ ಅನ್ನ ತಗೊಂಡು ಸಾಲ್ವ್ ಮಾಡಿದ್ದನ್ನೇ ರಿಪೀಟ್ ಆದ್ರೂ ತೊಂದರೆ ಇಲ್ಲ. ಸೇಮ್ ಪ್ರಾಬ್ಲಮ್ ಅನ್ನೇ ಮತ್ತೊಂದ್ಸಲ ನೀವು ಮಾಡಿದಾಗ ನಿಮ್ಗೆ ಇನ್ನೂ ಪರ್ಫೆಕ್ಟ್ ಆಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು.